ಥ್ಯಾಂಕ್ ಯು. ಈ ದಿನದಲ್ಲೂ ನಾವು ದೇವರ ಸಂದೇಶಕ್ಕಾಗಿ ತೆಗೆದುಕೊಂಡಂಥ ಒಂದು ಭಾಗ 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11ನೇ ವಚನದಲ್ಲಿ ಒಬ್ಬ ರಾಜ ದೇವರ ಸಮ್ಮುಖದಲ್ಲಿ ಕೂತು ಅವನು ಪ್ರಾರ್ಥನೆ ಮಾಡ್ತಾನೆ. ಅವನ ಪ್ರಾರ್ಥನೆ ಏನಾಗಿರುತ್ತೆ ಅಂದರೆ, ಇಕ್ಕಟ್ಟಲ್ಲಿ ಬಿಕ್ಕಟ್ಟಲ್ಲಿ ಸಮಸ್ಯೆಯಲ್ಲಿ ಇರುವಂಥ ಸಂದರ್ಭ ಅವನು ದೇವರ ಸಮ್ಮುಖದಲ್ಲಿ ಬಂದು ಮೊರೆ ಇಡ್ತಾನೆ. ಒಬ್ರು ಯಾರಾದರೂ ಗಟ್ಟಿಯಾಗಿ ಓದ್ತೀರಾ? ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರೋಧವಾಗಿ ಹಲ್ಲೆಲೂಯಾ. ಒಬ್ಬ ರಾಜ ದೇವರ ಮುಂದೆ ಕೂತು ಮೊರೆ ಇಡ್ತಾ ಇದ್ದಾನೆ. ಯಾಕೆಂದ್ರೆ ದೇವರ ವಾಕ್ಯಕ್ಕೆ ಆಧಾರವಾಗಿ ನಾವು ನೋಡುವಾಗ ಅಲ್ಲಿ ಇವನನ್ನ ಎದುರಿಸುವುದಕ್ಕೋಸ್ಕರ, ಇವನನ್ನ ಯುದ್ಧ ಮಾಡುವುದಕ್ಕೋಸ್ಕರ ಇವನ ಮೇಲೆ 2 ರಾಜ್ಯದವರು ಬಂದುಬಿಟ್ಟಿದ್ದಾರೆ. 2 ರಾಜ್ಯದವರು ಯುದ್ಧಕ್ಕೆ ಬಂದಂಥ ಸಂದರ್ಭ, ಒಬ್ಬ ರಾಜ, ಅವನ ಹೆಸರು ಆಸನು ಅಂತ. ಚರಿತ್ರೆ ಹೇಳುತ್ತೆ, ಇವನು ನೀತಿವಂತ, ಯಥಾರ್ಥನು, ದೇವರ ಭಯಭಕ್ತಿ ಉಳ್ಳವನು. ಇಂಥ ಒಬ್ಬ ವ್ಯಕ್ತಿ ಅವನು ಯುದ್ಧಕ್ಕೆ ಬರುವಂಥ ಸಂದರ್ಭದಲ್ಲಿ ಅವನ ಶತ್ರುಗಳು 2 ರಾಜ್ಯ ಒಂದು ಸೇರಿ ಇವನ ಮೇಲೆ ಯುದ್ಧಕ್ಕೆ ಬರ್ತಾ ಇದೆ. ಯುದ್ಧಕ್ಕೆ ಬರುವಂಥ ಸಂದರ್ಭ ಈ ಆಸನ ಏನು ಮಾಡ್ತಾ ಇದ್ದಾನೆ, ಅಕ್ಕಪಕ್ಕದ ರಾಜ್ಯದ ಬಳಿಗೆ ಹೋಗಿ ಆ ಅರಸರ ಬಳಿ ಹೆಲ್ಪ್ ಕೇಳ್ತಾ ಇಲ್ಲ. ನನ್ನ ಸಂಗಡ ಯುದ್ಧಕ್ಕೆ ನೀವು ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ಅವನು ಕೇಳದೆ ಅದಕ್ಕೆ ಪ್ರತಿಯಾಗಿ ದೇವರ ವಾಕ್ಯ ಹೇಳ್ತದೆ, ದೇವರ ಭಯಭಕ್ತಿ ಉಳ್ಳ ನೀತಿವಂತನಾದಂಥ ಈ ಆಸನು ದೇವರ ಮುಂದೆ ಮೊರೆ ಇಡ್ತಾ ಇದ್ದಾನೆ. ಅವನು ಹೇಳ್ತಾನೆ ಯೆಹೋವನಿಗೆ, ಯೆಹೋವನೇ ನೀನು ಬಲಿಷ್ಠನು, ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನನ್ನ ದೇವರಾದ ಯೆಹೋವನೇ ನಮ್ಮನ್ನ ರಕ್ಷಿಸು. ದೇವರನ್ನ ಈ ಅರಸ ಹುಡುಕ್ತಾ ಇದ್ದಾನೆ. ದೇವರ ಸನ್ನಿಧಾನವನ್ನು ಹುಡುಕಿದ್ದಾನೆ, ದೇವರ ಸಮ್ಮುಖವನ್ನು ಹುಡುಕಿದ್ದಾನೆ, ದೇವರ ಪ್ರಸನ್ನತೆಯನ್ನು ಹುಡುಕಿದ್ದಾನೆ. ದೇವರ ವಾಕ್ಯ ಹೇಳ್ತದೆ ಈ ಆಸನು ದೇವರ ವಾಕ್ಯಕ್ಕೆ ಆಧಾರವಾಗಿ ನೋಡುವಾಗ ಯೆಹೂದ್ಯರಲ್ಲಿ ಈತ 6ನೇ ಅರಸ. ಹಾಗಾದ್ರೆ ಮೊದಲನೇವನು ಯಾವನು ಅಂತ ನೋಡುವುದಾದ್ರೆ, ಮೊದಲನೇವನು ಸೌಲ, 2ನೇದು ದಾವೀದ, 3ನೇದು ಸೊಲೊಮನ್, 4ನೇದು ದೇವರ ವಾಕ್ಯ ಹೇಳ್ತದೆ ರೆಹಬಾಮ್, 5ನೇದು ಅಬಿಯ, 6ನೇವನು ಆಸನು. ಆಸನ ಹೆಸರಿನ ಅರ್ಥ ಏನು ಗೊತ್ತಾ? ಆಸನು ಹೆಸರಿನ ಅರ್ಥ ಏನಪ್ಪಾ ಅಂದ್ರೆ, ಅವನು ಆ ರಾಜ್ಯವನ್ನ, ಆಸನ ಕಾಲದಲ್ಲಿ 10 ವರ್ಷಗಳ ಕಾಲ ದೇಶದಲ್ಲಿ ಸಮಾಧಾನವಿತ್ತು. ಅವನು ನೀತಿವಂತನು, ಯಥಾರ್ಥನು, ಭಯಭಕ್ತಿ ಉಳ್ಳವನು, ದೇವರಿಗೆ ವಿಧೇಯನಾಗುವಂತ ಒಬ್ಬ ಅರಸನಾದ ನಿಮಿತ್ತವಾಗಿ ಅವನು ಪರರಾಜ್ಯಗಳ ಅರಸರ ಬಳಿಗೆ ಹೋಗಿ ಹೆಲ್ಪ್ ಕೇಳದೆ ಅವನು ದೇವರ ಸನ್ನಿಧಾನವನ್ನ ಹುಡ್ಕೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ಸನ್ನಿಧಾನವನ್ನು ಹುಡುಕಲ್ಪಟ್ಟಂತ ಆಸನು ಅವನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಇವತ್ತು ನನ್ನ ಮೇಲೆ 2 ರಾಜ್ಯದವರು ಯುದ್ಧಕ್ಕೆ ಬರ್ತಾ ಇದ್ದಾರೆ, ಆದ ಕಾರಣ ನನ್ನನ್ನು ರಕ್ಷಿಸೋದಿಕ್ಕೆ ನಾನು ಅಕ್ಕಪಕ್ಕದ ರಾಜರನ್ನ ಸಪೋರ್ಟ್ ಕೇಳಿಲ್ಲ. ನಾನು ನಿನ್ನ ಬಳಿಗೆ ಬಂದಿದ್ದೀನಿ. ನಾನು ನಿನ್ನ ಬಳಿಗೆ ಬಂದ ನಿಮಿತ್ತವಾಗಿ ನನ್ನನ್ನು ಬಿಡಿಸುವಂತ ದೇವರು ನೀನೇ. ನಾನು ಬಲಿಷ್ಠನಲ್ಲಪ್ಪ, ಆದ್ರೆ ನನ್ನ ಬಳಿ ನೀನಿರುವ ಕಾರಣ ನಿನ್ನನ್ನು ಬಿಡಿಸೋದಕ್ಕೆ ಶಕ್ತನು, ನೀನು ಬಲಿಷ್ಠನು. ದೇವರ ವಾಕ್ಯ ಹೇಳ್ತದೆ ಅವನ ರಾಜ್ಯವನ್ನು ಪ್ರಾರಂಭ ಮಾಡಲ್ಪಟ್ಟಂತ ದಿನ, ಕರ್ತನನ್ನ ಪ್ರೀತಿ ಮಾಡಲ್ಪಟ್ಟ ನಿಮಿತ್ತ 10 ವರ್ಷಗಳ ಕಾಲ ಅವನ ದೇಶದಲ್ಲಿ ಸಮಾಧಾನವಿತ್ತು ಅಂತ ವಾಕ್ಯ ಹೇಳ್ತದೆ.
10 ವರ್ಷಗಳ ಕಾಲ ಸಮಾಧಾನ ಇತ್ತು. ಆ 10 ವರ್ಷಗಳ ಕಾಲ ಅವನ ಜೀವಿತದಲ್ಲಿ ಒಬ್ಬ ವೈರಿ ಅವನಿಗೆ ಬರಲೇ ಇಲ್ಲ ಅಂತೆ. 41 ವರ್ಷಗಳ ಕಾಲ ಅವನು ರಾಜ್ಯವನ್ನು ಆಳ್ತಾನ್ರಿ. 41 ವರ್ಷಗಳ ಕಾಲ ರಾಜ್ಯವಾಳಲ್ಪಟ್ಟಂತ ಈತನು ಆಫ್ಟರ್ 41 ಇಯರ್ಸ್ ಆದ ಮೇಲೆ ಐಥಿಯೋಪಿಯ ಮತ್ತು ಅಬಿಯದವರು 2 ರಾಜ್ಯದವರು ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಅವರು ಯುದ್ಧ ಮಾಡಲಿಕ್ಕೆ ಬಂದಂತವರು ಎಷ್ಟು ಲಕ್ಷ ಜನ ಅಂದ್ರೆ ಸತ್ಯವೇದ ಹೇಳ್ತದೆ 10 ಲಕ್ಷ ಜನ. ಇವನ ಹತ್ರ ಇರುವುದು ಅರ್ಧ 5,85,000 ಜನ. ಅದು ದೇವರ ಸಮ್ಮುಖದಲ್ಲಿ ಅವನು ಕೂತು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನನ್ನು ಈ ದಿನ ಈ ಯುದ್ಧದಲ್ಲಿ ಬಿಡಿಸು, ರಕ್ಷಿಸು, ಕಾಪಾಡು. ನನ್ನನ್ನ, ನನ್ನ ಕುಟುಂಬವನ್ನ, ನನ್ನ ರಾಜ್ಯವನ್ನ ನಿನ್ನ ಕೈಗೆ ಸಮರ್ಪಣೆ ಮಾಡಿ. ಅವನು ನೀತಿವಂತನಾದ ನಿಮಿತ್ತ, ದೇವರ ಭಯಭಕ್ತಿ ಉಳ್ಳವನಾದ ನಿಮಿತ್ತ, ದೇವರಿಗೆ ವಿಧೇಯನಾದ ನಿಮಿತ್ತ ಇಕ್ಕಟ್ಟಿನ ಸಮಯದಲ್ಲಿ ಯಾರ ಬಳಿಗೂ ಹೋಗದೆ ದೇವರ ಬಳಿಗೆ ಬಂದಿದ್ದಾನೆ. ಇಕ್ಕಟ್ಟು ಬಿಕ್ಕಟ್ಟಿನ ಸಮಯದಲ್ಲಿ ದೇವರ ಬಳಿಗೆ ಬಂದಿದ್ದಾನ್ರಿ. ದೇವರ ವಾಕ್ಯ ಹೇಳ್ತದೆ, ಅವನು ದೇವರ ಸನ್ನಿಧಾನಕ್ಕೆ ಬಂದ ನಿಮಿತ್ತವಾಗಿ, ದೇವರ ಮಾತನ್ನ ಕೇಳುವುದಕ್ಕಾಗಿ ಬಂದ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ಆಸನು ಆ ಯುದ್ಧದಲ್ಲಿ ಜಯವನ್ನ ಕಾಣಲಿಕ್ಕೆ ಶಕ್ತನಾಗಿರ್ತಾನೆ. ಆಸನ ಯುದ್ಧದಲ್ಲಿ ಜಯವನ್ನ ಹೊಂದಿಕೊಳ್ತಾನೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ವಾಸ ಮಾಡುವ ದೇವರು ಅವನು ದೊಡ್ಡ ದೇವರು. ಲೋಕದಲ್ಲಿ ವಾಸ ಮಾಡುವ ದೇವರಿಗಿಂತ ನನ್ನ ಒಳಗಿರುವಂತ ದೇವರು ದೊಡ್ಡ ದೇವರು. ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ನೀನು ಪ್ರಾರ್ಥನೆಗೆ ಹೋಗುವಾಗ ನಿನ್ನ ಪ್ರಾರ್ಥನೆ ಯಾರು ಕೇಳ್ತಾರೋ ಗೊತ್ತಿಲ್ಲ, ನಿನ್ನ ರಕ್ಷಕ ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ನೀನು ಯಾರೇ ಆಗಿರು, ಎಂಥವನೇ ಆಗಿರು, ಹೆಂಗೇ ಇರು, ನೀನು ಮೊಣಕಾಲು ಹಾಕುವಾಗ, ಭಯಪಡುವಾಗ, ವಿಧೇಯನಾಗುವಾಗ ದೇವರನ್ನೇ ನೀನೇ ನನಗೆ ಸರ್ವಸ್ವ, ನೀನು ಬಿಟ್ಟರೆ ನನಗೆ ಯಾರಿಲ್ಲ ಅಂತ ನೀವು ಯಾವಾಗ ಹೋಗ್ತಿರೋ ನಿಮ್ಮ ಪ್ರಾರ್ಥನೆ ಕೇಳಲ್ಪಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಗಿದ್ಯೋನ್ಗೆ ದೇವರು ಒಂದು ಯುದ್ಧಕ್ಕೆ ಕಳಿಸ್ಬೇಕಾದ್ರೆ ಅವನ ಎನಿಮಿಗಳು 30,000 ಜನ ಬರ್ತಾರೆ. ಆದರೆ ದೇವರ ಮಗನಾದ ಈತನ ಮೂಲಕ ದೇವರು 30,000 ಜನಕ್ಕೆ 30,000 ಜನನ ಕೊಡದೆ 300 ಜನಗಳ ಮೂಲಕವಾಗಿ ಆ ದೊಡ್ಡ ಸೈನ್ಯವನ್ನ ದೇವರು ಹಾಳು ಮಾಡಿಬಿಡ್ತಾನ್ರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನಿಗೆ ಅಸಾಧ್ಯ, ನಿನ್ನ ದೇವರಿಗೆಲ್ಲ ಸಾಧ್ಯ. ಮನುಷ್ಯನಿಗೆ ಅಸಾಧ್ಯ, ನಿನ್ನ ದೇವರು ಕೈ ಇಟ್ರೆ, ನಿನ್ನ ದೇವರು ನಿನ್ನ ಪರವಾಗಿ ನಿಂತ್ಕೊಂಡ್ರೆ, ನಿನ್ನ ಆಪೋಸಿಟ್ ಇರತಕ್ಕ ಜನಗಳು ಅಸಂಖ್ಯವಾಗಿದ್ರು, ಎಷ್ಟೇ ಬಲಶಾಲಿಗಳಾಗಿದ್ರು. ದೇವರ ವಾಕ್ಯ ಹೇಳ್ತದೆ, ಐಥಿಯೋಪಿಯದವರು ಆಸನ ಮೇಲೆ ಯುದ್ಧಕ್ಕೆ ಬರುವಾಗ 300 ರಥಗಳನ್ನ ತಗೊಂಡ್ಬಂದ್ರಂತೆ. ಇವನ ಹತ್ರ ಒಂದು ರಥನೂ ಇಲ್ಲ. ಆದ್ರೆ ಇವನ ನಂಬಿಕೆ, ಇವನ ಒಂದು ನಿರೀಕ್ಷೆ ಪರಲೋಕದ ದೇವರ ಮೇಲೆ. ಇವನ ನಂಬಿಕೆ ಆಯುಧಗಳ ಮೇಲಲ್ಲ, ಇವನ ನಂಬಿಕೆ ರಥಗಳ ಮೇಲಲ್ಲ, ಇವನ ನಂಬಿಕೆ ಸೈನಿಕರ ಮೇಲಲ್ಲ, ಇವನ ನಂಬಿಕೆ ಇವನ ಬಲದ ಮೇಲಲ್ಲ, ಈತನ ನಂಬಿಕೆ ತನ್ನ ದೇವರ ಮೇಲೆ. ದೇವರನ್ನ ಕಂಡುಕೊಂಡ ನಿಮಿತ್ತವಾಗಿ ದೇವರವನ್ನ ಕೈ ಬಿಡೋದೇ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಅವನು ಕೆಲವು ಸಮಯಗಳಲ್ಲಿ, ಕಷ್ಟದ ಸಮಯಗಳಲ್ಲಿ, ನೋವಿನ ಸಮಯದಲ್ಲಿ, ಬಾಧೆಗಳ ಸಮಯದಲ್ಲಿ ನಾವು ಅಕ್ಕಪಕ್ಕ ಹೋಗದೆ ದೇವರ ಮುಂದೆ ಮೊಣಕಾಲು ಹಾಕಿ ನೋಡ್ರಿ, ನನ್ನ ದೇವರು ಅವ್ರಿಗೋಸ್ಕರ ಇಳಿದು ಬರ್ತಾನೆ. ನನ್ನ ದೇವರು ಅವ್ರಿಗೋಸ್ಕರ ಇಳಿದು ಬರ್ತಾನ್ರಿ. ದೇವರ ವಾಕ್ಯ ಹೇಳ್ತದೆ, ಆಸನ ಜಯಕ್ಕೆ ಕಾರಣ ಏನಂದ್ರೆ ಅವನು ದೇವರನ್ನ ಹುಡುಕಿದ. ನಾವು ಇವತ್ತು ದೇವರನ್ನ ಹುಡುಕೋದಾದ್ರೆ ನೀವು ಬರ್ದಿಟ್ಕೊಳ್ರಿ, ನಿಮ್ಮ ಮುಂದೆ ಎಂತ ಬೆಟ್ಟ ಇರೋದಾದ್ರೂ ಅದು ಮೇಣದಂತೆ ಕರಗಿ ಹೋಗುತ್ತೆ. ಅದು ನನ್ನ ದೇವರಿಂದ ಮಾಡಲಿಕ್ಕೆ ಸಾಧ್ಯ, ನನ್ನ ದೇವರ ಕೈಯಿಂದ ಮಾಡಲಿಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯೇ, ಆಸ ಅಂದರೆ ಯಾವಾಗಲೇ ಹೆಸರಿನ ಅರ್ಥ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಆಸನು ಅಂದರೆ ಅದರ ಅರ್ಥ ವೈದ್ಯನು ಅಂತ. ಅವನಿಡೀ ದೇಶಕ್ಕೆ ಆ ಜನಗಳಿಗೆ ಮೆಡಿಸಿನ್ ಕೊಡಲಿಲ್ಲ, ಮಾತ್ರೆಗಳು ಕೊಡಲಿಲ್ಲ,
ಆಯುರ್ವೇದ ಔಷಧಿಗಳನ್ನ ಕೊಡಲಿಲ್ಲ, ಅದರ ಕಡೆಗೆ ಆ ಜನಗಳ ಗಮನವನ್ನು ತಿರುಗಿಸಲಿಲ್ಲ. ಆ ಇಡೀ ರಾಜ್ಯದ ಜನಗಳಿಗೆ ಯಾವ ಔಷಧಿ ಕೊಡ್ತಾನೆ ಅಂದರೆ ಪರಲೋಕದ ದೇವರನ್ನ ತೋರಿಸುವಂಥ ಔಷಧಿ, ಪರಲೋಕದ ದೇವರ ನಾಮವನ್ನು ಗಣಪಡಿಸುವಂತ ಔಷಧಿ. ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನ ದೇವರನ್ನ ಹೆಸರನ್ನ ಹೇಳಿ 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 ಅವ್ರು ಉದ್ಧಾರ ಆಗಿಬಿಟ್ರಂತೆ, ಅವ್ರ ಮೇಲೆ ಬಂದ್ರು ಅಂತ ವಾಕ್ಯ ಹೇಳ್ತದೆ. ನನ್ನ ನಾಮವನ್ನು ಹೇಳಿಕೊಳ್ಳುವ ನಿಮಗೂ ರಕ್ಷಣೆ ಇಳಿದು ಬರ್ತದೆ ಅಂತ ವಾಕ್ಯ. ಆದ ಕಾರಣ ಆಸನು ಯುದ್ಧದ ಸಮಯದಲ್ಲಿ ದೇವರನ್ನು ಹುಡುಕಿದ್ದಾನೆ, ದೇವರಿಗೆ ಮೊರೆ ಇಟ್ಟಿದ್ದಾನೆ, ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ನನ್ನ ಶತ್ರುಗಳಿಂದ ಬಿಡಿಸೋದಕ್ಕೆ ನೀನು ಬಿಟ್ಟರೆ ಬೇರೆ ಯಾರು ಇಲ್ಲ. ನಿನ್ನಿಂದ ಇದು ಸಾಧ್ಯ, ನಿನ್ನ ಬಲದಿಂದ ಇದು ಸಾಧ್ಯ, ನಿನ್ನ ಕೃಪೆಯಿಂದ ಇದು ಸಾಧ್ಯ, ನಿನ್ನ ದಯೆಯಿಂದ ಸಾಧ್ಯ. ನನ್ನನ್ನು ದೇವರು ಬಿಡುಗಡೆ ಕೊಟ್ಟಿದ್ದಾನೆ ಅಂತ ಅವನೇನು ಮಾಡ್ತಾನೆ ಅಂದರೆ 2 ಪೂರ್ವಕಾಲ 15ನೇ ಅಧ್ಯಾಯ 12ರಲ್ಲಿ ನಾವು ನೋಡುವಾಗ ಅವನು ಹೇಳ್ತಾನೆ, ಇಡೀ ರಾಜ್ಯದ ಜನಕ್ಕೆ ಓದಿ, ಇದಲ್ಲದೆ ತಾನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳ ದೇವರಾದ ಯೆಹೋವನ ಭಕ್ತರಾಗಿರುವವರು, ನಮ್ಮಲ್ಲಿ ಇಸ್ರಾಯೇಲ್ ದೇವರ ಭಕ್ತಿಯನ್ನು ಬಿಟ್ಟವರು, ಚಿಕ್ಕವರಾಗಲಿ ದೊಡ್ಡವರಾಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಅವರೆಲ್ಲರನ್ನು ಕೊಲ್ಲುವೆಂದು ತುತ್ತೂರಿ ಕೊಂಬುಗಳನ್ನು ಊದಿಸಿ ದೊಡ್ಡ ಆರ್ಭಟದೊಡನೆ ಒಂದು ಹಲ್ಲೆಲೂಯಾ, ಇನ್ನೊಂದು ಹಲ್ಲೆಲೂಯಾ. ಇದು ನಿಜವಾಗ್ಲೂ ನೀತಿವಂತರಿಗೆ ಈ ವಾಕ್ಯ ಕೇಳುವಾಗ ಸಂತೋಷ. ಏನಕ್ಕೆ ಸಂತೋಷ ಹೇಳಿ? ಸತ್ಯದೇವರನ್ನ ಬಿಟ್ಟು ಬೇರೆ ಕಡೆಗೆ ನೀವು ಹೋಗಿದ್ದಾದಲ್ಲಿ, ಕುಟುಂಬದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ, ನನ್ನ ದೇವರನ್ನ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾದಲ್ಲಿ ಗೊತ್ತಾದರೆ ಅವರನ್ನ ಜೀವಂತವಾಗಿ ಇಡೋಕೆ ನನ್ನ ರಾಜ್ಯದಲ್ಲಿ ಅವಕಾಶ ಇಲ್ಲ, ಅವ್ರನ್ನ ಜೀವನವಾಗಿ ಇರೋದಕ್ಕೆ ಅವಕಾಶ ಇಲ್ಲ. ಆ ಒಂದು ವ್ಯಕ್ತಿ ಸಾಯಲೇಬೇಕು. ಹಲ್ಲೆಲೂಯಾ. ನೋಡಿ, ಅವನೆಂತ ಒಂದು ಆಜ್ಞೆಯನ್ನ ತುತ್ತೂರಿ ಊದಿ ಇಡೀ ರಾಜ್ಯಕ್ಕೆ ಅವನು ಈ ಸಂದೇಶವನ್ನು ರವಾನೆ ಮಾಡ್ತಾನೆ. ನೋಡಿ, ಈ ಪ್ರಮಾಣದ ನಿಮಿತ್ತವಾಗಿ ಯೆಹೂದ್ಯರೆಲ್ಲರಿಗೂ ಒಂದು ಹಲ್ಲೆಲೂಯಾ. ಎಷ್ಟು ಜನ ಇದಕ್ಕೆ ಅಗ್ರಿ ಆಗ್ತೀರ? ಬರೋ ದಿನಗಳಲ್ಲಿ ಈ ದಿನ ಬಂದೇ ಬರ್ತದೆ. ಏನಂತ ಬರುತ್ತೆ? ಈ ರಾಜ್ಯದ ಜನ ಹೇಳ್ತಾರೆ, ಯೇಸುವಿನ ಕಡೆಗೆ ಹೋದವ್ರಿಗೆಲ್ಲ ಕೊಂದಾಕ್ರಿ, ಯೇಸುವನ್ನ ನಂಬೋರಿಗೆ ಕೊಂದಾಕ್ರಿ, ಯೇಸು ಮೇಲೆ ನಂಬಿಕೆ ಇಟ್ಟವ್ರನ್ನ, ಯೇಸುವಿನ ಹಿಂದೆ ಹೋಗೋರ್ನ, ಯೇಸುವಿನ ಫಾಲೋ ಮಾಡೋರ್ನ ನೀವೇನ್ ಮಾಡಬೇಕು? ಉಳಿಸಬಾರ್ದು. ಆದ್ರೆ ನನ್ನ ದೇವರು ಹೇಳ್ತಾನೆ, ಭಯ ಪಡಬೇಡ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರೋ ದೇವ್ರ ದೊಡ್ಡ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ನಾವು ಆ ದಿನದಲ್ಲಿಕ್ಕಿಂತ ಈ ದಿನದಲ್ಲೇ ಫೀಲ್ ಮಾಡಬೇಕು. ಎಸ್, ಒಂದು ದಿನ ಅಧರ್ಮ ಸ್ವರೂಪನ ರೂಪ ಆಚೆ ಬರ್ತದೆ. ಅವಾಗ ಬರೋಕ್ಕೆ ಮುಂಚೆ ನಾವು ಆಯ್ತಾ ಆಗಬೇಕು, ನಾವು ಸ್ಟ್ರಾಂಗ್ ಆಗಬೇಕು. ದೇವರು ನಮ್ಮನ್ನು ಬಲಿಷ್ಠ ಮಾಡ್ತಾ ಇದ್ದಾನೆ, ಅಭಿಷೇಕದ ಮೂಲಕ ಬಲಿಷ್ಠ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋ ವ್ಯಕ್ತಿಗಳನ್ನು ದೇವರು ಪಿಲ್ಲರ್ಗಳಾಗಿ ಎಬ್ಬಿಸ್ತಾನ್ರಿ. ಪ್ರಾರ್ಥನೆ ಮಾಡೋನು ಮಾತ್ರ ಬಿದ್ದೋಗಲ್ಲ, ಪ್ರಾರ್ಥನೆ ಮಾಡೋರು ಸೋಲಲ್ಲ. ಪ್ರಾರ್ಥನೆ ಮಾಡೋನು ಬಿದ್ದೋದ್ರು ಎದ್ದೋಳ್ತಾ ಇರ್ತಾನೆ. ಆ ಬಲವನ್ನ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋದು ಮಾತ್ರ ಬಿಡಬೇಡಿ ಅಂತಾನೆ. ಬೇಸರಗೊಳ್ಬೇಡ್ರಿ, ಕುಗ್ಗೋಗ್ಬೇಡ್ರಿ, ಸೋತೋಗ್ಬೇಡ್ರಿ, ನಿರಾಶೆ ಆಗ್ಬೇಡ್ರಿ. ಯಾವಾಗಲೂ ನೀವೇನ್ ಮಾಡ್ರಿ? ಪ್ರಾರ್ಥನೆ ಮಾಡ್ತಾನೆ ಇರಿ. ಪ್ರಾರ್ಥನೆ ದೊಡ್ಡ ಜಯವನ್ನು ಕೊಂಡು ತರ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾರು ದೇವರನ್ನ ಹುಡುಕುವುದಿಲ್ಲವೋ ಅವ್ರನ್ನ ಕೊಲ್ಲಬೇಕಂತ ಆಸನು ಒಂದು ಆಜ್ಞೆನ ಮಾಡ್ತಾನ್ರಿ. ಪ್ರಿಯ ಸಹೋದರ ಸಹೋದರಿಯೇ, 13ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ, ಕರ್ತನನ್ನು ಹುಡುಕೋದ್ರಲ್ಲಿ ಯಾರೆಲ್ಲ ಪಾಲನೆ ಮಾಡೋದಿಲ್ವೋ ಆ ಒಂದು ಮಾತನ್ನ ಅವರೆಲ್ಲರೂ ಅವರು ಸಾಯಲೇಬೇಕು ಅಂತ.
ಇವತ್ತು ನಾವು ಕಷ್ಟ ಇಕ್ಕಟ್ಟಿನಲ್ಲಿ ಯಾರನ್ನ ಹುಡುಕಿದ್ದೇವೆ, ಯಾರ ಬಳಿಗೆ ಹೋಗಿದ್ದೇವೆ? ನಮ್ಮನ್ನು ಒಂದು ಸಲ ಪರೀಕ್ಷೆ ಮಾಡಿಕೊಡ್ರಿ. ಕಡೆದಾಗಿ ಇನ್ನೊಂದು ವಚನ ಓದೋಣ, 2 ಪೂರ್ವಕಾಲ 15:4 ನಾವು ನೋಡೋದಾದ್ರೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ. ಈ ಶಬ್ದ ಕೇಳುವಾಗ ಇಡೀ ಕ್ರೌಡು ಎಸ್ ಆಮೇನ್ ಹಲ್ಲೆಲೂಯಾ. ರೈಲು ಹೋದ್ಮೇಲೆ ಟಿಕೆಟ್ ಏನಾದ್ರು ಪ್ರಯೋಜನ ಆಗುತ್ತಾ? ರೈಲು ಹೋದ್ಮೇಲೆ ಟಿಕೆಟ್ ಇಟ್ಟರೆ ಏನು ಪ್ರಯೋಜನ ಆಗುತ್ತಾ? ನಾವು ರೈಲ್ ಟಿಕೆಟ್ ಇಟ್ಕೊಂಡವರು ಬಂದಿದ್ದ ತಕ್ಷಣ ಹತ್ಕೊಬೇಕಂತ. ಆಗ ದೇವರ ವಚನ ಹೇಳ್ತದೆ, ಅವರು ಇಕ್ಕಟ್ಟಿನಲ್ಲಿದ್ದ ಇಸ್ರಾಯೇಲರು ಆ ಸಂದರ್ಭದಲ್ಲಿ ಯಾರ ಕಡೆಗೆ ತಿರುಕೊಂಡ್ರಂತೆ? ದೇವರ ಕಡೆಗೆ. ನಾವು ಇಕ್ಕಟ್ಟಲ್ಲಿ ಯಾರ ಕಡೆಗೆ ಹೋಗ್ತೀವಿ? ನಮ್ಮ ಕೈ ನೋಡಿ ಯಾರು ಜಾತಕ ಹೇಳ್ತಾರೋ ಅವ್ರ ಕಡೆಗೆ ಕೊಡೋಗ್ಬಿಡ್ತೀವಿ. ಕೈ ನೋಡಿ ಜಾತಕ ಹೇಳೋನು ಒಂದಿನ ಸತ್ತೋಗ್ಬಿಡ್ತಾನೆ. ನಿನ್ನ ಹೃದಯ ನೋಡಿ ಜಾತಕ ಹೇಳೋನು ಪರ್ಮನೆಂಟ್ ಆಗಿರ್ತಾನೆ. ಹಲ್ಲೆಲೂಯಾ. ಯಾರು ಹೃದಯ ನೋಡೋದು? ರಕ್ಷಣೆ ಕೊಟ್ಟ ಯೇಸು. ರಕ್ಷಣೆ ಕೊಟ್ಟ ಯೇಸು ಮಾತ್ರ ನಮ್ಮ ಹೃದಯವನ್ನು ಓದಿ ನಮಗೆ ಎಲ್ಲಿಡಬೇಕು ಅಲ್ಲಿ ಇಡ್ತಾನೆ. ಇಸ್ರಾಯೇಲ್ ಜನ ಇಕ್ಕಟ್ಟಲ್ಲಿದ್ದಾರೆ. ಆ ಟೈಮಲ್ಲಿ ಅವರು ತಮ್ಮನ್ನ ದೇವರ ಕಡೆಗೆ ತಿರುಗಿಸ್ಕೊಂಡು, ದೇವರ ಕಡೆಗೆ ಯಾರೆಲ್ಲ ತಿರುಗ್ತಾರೋ ಅವರಿಗೆ ಜಯ ಖಂಡಿತವಾಗಿ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಯೇ ಮೊದಲು ದೇವರನ್ನ ಏಕಾಂತವಾಗಿ ಹುಡುಕು, ನಂತರ ಕುಟುಂಬವಾಗಿ ಹುಡುಕು, ಸಭೆಯಾಗಿ ಹುಡುಕು. ದೇವ ಜನರು ಸೇರಿ ಬರುವಾಗ ನೀನು ಸತ್ಯ ದೇವರನ್ನ ಹುಡುಕು. ಇಷ್ಟು ಕಾರ್ಯಕ್ರಮ ಒಬ್ಬ ವಿಶ್ವಾಸಿಯ ಲೈಫಲ್ಲಿ ಇರಬೇಕು. ಏಕಾಂತವಾಗಿ ಹುಡುಕಬೇಕು, ಕುಟುಂಬವಾಗಿ ಹುಡುಕಬೇಕು, ಮತ್ತು ಗುಂಪು ಗುಂಪಾಗಿ ದೇವರನ್ನ ಹುಡುಕಬೇಕು. ಅದಕ್ಕೆ ಅಪೋಸ್ತಲರು ಏನು ಮಾಡಿದ್ರು, ಯೇಸು ಸ್ವಾಮಿಯಿಂದ ಕೊಡಲ್ಪಟ್ಟಂಥ ಅಭಿಷೇಕ ಬಂದ ಮೇಲೆ ಪ್ರತಿದಿನ ಮನೆಗಳಲ್ಲಿ ಸೇರ್ತಾ ಇದ್ರು, ರೊಟ್ಟಿ ಮುರಿತಾ ಇದ್ರು, ದೇವರ ಆಜ್ಞೆನ ಪರಿಪಾಲನೆ ಮಾಡ್ತಾ ಇದ್ರು. ಅದನ್ನು ನೋಡಲ್ಪಟ್ಟಂಥ ರೋಮ್ ಸಾಮ್ರಾಜ್ಯದವರು ಭಯಪಟ್ಬಿಟ್ರು. ಇವ್ರನ್ನ ಹಿಂಗೆ ಬಿಟ್ಟರೆ ಯೇಸುವನ್ನು ಇವ್ರು ಎಲ್ಗೋ ಕೊಂಡೋಗ್ಬಿಡ್ತಾರೆ ಅಂತ ಹೇಳಿ ಅವ್ರನ್ನ ಛಿದ್ರ ಮಾಡ್ತಾರೆ, ಭಯ ಹುಟ್ಟಿಸ್ತಾರೆ. ಅದು ದೇವರ ವಾಕ್ಯ ಹೇಳ್ತದೆ, ದೇವರ ಅಭಿಷೇಕವನ್ನು ಹೊಂದಿದಂಥ ಒಬ್ಬ ಭಕ್ತನಾದರೂ ದೇವರನ್ನ ಬಿಟ್ಟು ಹೋಗುವಂತ ಮನಸ್ಸು ಮಾಡಲಿಲ್ಲ. ಅವನು ಯಾವ ಊರಿಗೆ ಓಡೋದ್ನೋ ಅಲ್ಲೇ ಆರಾಧನೆ ಪ್ರಾರಂಭ ಮಾಡ, ಅಲ್ಲೇ ದೇವರನ್ನ ಘನಪಡಿಸಿದ, ಅಲ್ಲೇ ಗುಂಪು ಗುಂಪಾಗಿ ಪ್ರಾರ್ಥನೆ ಮಾಡ್ದ. ಅಲ್ಲಿ ಪರಲೋಕದ ದೇವರನ್ನ ತೋರಿಸೋದಿಕ್ಕೆ ಅವನು ಆರಂಭ ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ದೇವರು ಕರೆದಿರೋದು ನಮ್ಮನ್ನು ನಾಶ ಆಗೋದಕ್ಕೋಸ್ಕರ ಅಲ್ಲ, ನಮ್ಮನ್ನು ನಿತ್ಯ ಜೀವ ಕೊಟ್ಟು ಜನರನ್ನ ನಿತ್ಯ ಜೀವಕ್ಕೆ ತರಕೋಸ್ಕರ. ಎಷ್ಟು ಜನ ನಂಬ್ತೀರ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ? ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಅಂತ ಎಷ್ಟು ಜನ ಬಿಲೀವ್ ಮಾಡ್ತೀರ? ಸ್ವಲ್ಪ ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಒಂದು ಕಾಯ್ದೆ ತಗೊಂಡ್ಬಂದರು, ಮತಾಂತರ ಕಾಯ್ದೆ. ಮತಾಂತರ ಮಾಡಿದವ್ರಿಗೂ ಮತಾಂತರ ಆದವ್ರಿಗೂ 5 ವರ್ಷ ಜೈಲು, 20,000 ರೂಪಾಯಿ ಫೈನ್ ಹಾಕಿಬಿಟ್ಟಿದ್ರು. ಎಲ್ಲ ಪಾಸ್ಟರ್ಸು ಭಯ, ವಿಶ್ವಾಸಿಗಳಿಗೆ ಭಯ, ಹೊಸಬರು ಯೇಸುವನ್ನು ನಂಬೋದಕ್ಕೆ ಭಯ. ಇಂಥ ಸಂದರ್ಭದಲ್ಲಿ ಎಲ್ಲ ಸೇವಕರು ಒಮ್ಮನಸ್ಸಿನಿಂದ ಮರೀನಾ ಬೀಚ್ನಲ್ಲಿ ಒಂದು ಸಲ ಒಂದು ಕೂಟ ನೀಡ್ತಾರೆ. ಆ ಕೂಟ ಯಾವುದಕ್ಕೆ ಅಂದರೆ ಒನ್ಲಿ ಪ್ರಾರ್ಥನೆ. ಯಾವುದಕ್ಕೋಸ್ಕರ? ದೇವರ ಸಭೆಗೆ ವಿರುದ್ಧವಾಗಿ ಎದ್ದಿರುವಂಥ ಆಜ್ಞೆಗಳನ್ನು ಮುರಿಯೋದಕ್ಕೋಸ್ಕರ. ಅವರು ಮುಖ್ಯಮಂತ್ರಿ ಹತ್ರ ಆಗಲಿ, ಗವರ್ನರ್ ಹತ್ರ ಆಗಲಿ, ರಾಷ್ಟ್ರಪತಿ ಹತ್ರ ಆಗಲಿ, ಪ್ರಧಾನಮಂತ್ರಿ ಹತ್ರ ಆಗಲಿ ಹೋಗಿ ಅವ್ರು ಕೇಳಿಕೊಳ್ಳದೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂದರೆ ಆಸನ ಮಾಡಿದಾಗೆ ದೇವರ ಸಮ್ಮುಖಕ್ಕೆ ಬರ್ತಾರೆ. ಅಲ್ಲಿ ಆ ರಾಜ್ಯದ ಎಲ್ಲ ಸೇವಕರುಗಳು ಮತ್ತು ಸಭಿಕರು ಸಭೆ ಒಂದು ಕಡೆ ಬಂದು ಕೂಡಿ ಬೆಳಗ್ಗೆಯಿಂದ ಸುಮಾರು 10 ಅವರ್ಗಳವರೆಗೆ 10 ಗಂಟೆಗಳವರೆಗೆ ಅವರು ಒಂದು ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ. ಆ ಪ್ರಾರ್ಥನೆ ದೇವರ ಸಭೆಗೆ ವಿರುದ್ಧವಾಗಿ ಎದ್ದಿರುವಂತಹ ಆಜ್ಞೆಗೆ ವಿರುದ್ಧ, ಶತ್ರುವಿನ ಬಲವನ್ನು ಮುರಿಯೋದಕ್ಕೋಸ್ಕರ. ಅವರೆಲ್ಲರೂ ನಂಬಿದ್ರು, ನನ್ನ ದೇವರಿಂದ ಇದು ಸಾಧ್ಯ, ನನ್ನ ದೇವರಿಂದ ಇದು ಸಾಧ್ಯ, ನನ್ನ ದೇವರು ಇದನ್ನು ಮಾರ್ಪಡಿಸ್ತಾನೆ, ಇದನ್ನು ಬದಲಾಯಿಸ್ತಾನೆ. ಅವ್ರು ನಂಬಿ
ಸುಮಾರು 10 ತಾಸುಗಳ ಕಾಲ ಉಪವಾಸದಲ್ಲಿ ಪ್ರಾರ್ಥನೆ ಮಾಡಿದ್ರು. ಆಫ್ಟರ್ ಪ್ರೇಯರ್, ಪ್ರಾರ್ಥನೆ ತದನಂತರ ಯಾರು ಈ ಆಜ್ಞೆನ ತಗೊಂಡು ಬಂದಿದ್ರು, ಈ ರೂಲ್ಸ್ ಅನ್ನು ತಗೊಂಡು ಬಂದಿದ್ರು, ಈ ಒಂದು ಆಜ್ಞೆನ ಹೊರಡಿಸಿದ್ರು, ಆ ಪ್ರಾರ್ಥನೆ ನಂತರ ಆ ಎಲೆಕ್ಷನ್ನಲ್ಲಿ 1 ಸೀಟು ಬರಲಿಲ್ಲ. 1 ಸೀಟು ಬರಲಿಲ್ಲ. ಆವಾಗ ಅವರ ಲೀಡರ್ ಕರೆದು ಕೇಳ್ತಾರೆ, ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಇಷ್ಟು ಸ್ಟ್ರಾಂಗ್ ಆಗಿತ್ತಲ್ಲ, ಸೋಲಿಕ್ಕೆ ಕಾರಣ ಏನು? ಆಗ ಡಿಸ್ಕಷನ್ ಆಗುತ್ತೆ. ಈ ಸೋಲಿಕ್ಕೆ ಕಾರಣ ಕ್ರೈಸ್ತರು, ಸೋಲಿಕ್ಕೆ ಕಾರಣ ಕ್ರೈಸ್ತರು. ಕಾರಣ ಮತಾಂತರ ಕಾಯ್ದೆನ ನೀವು ಆಜ್ಞೆ ಮಾಡಿಬಿಟ್ರಲ್ಲ. ಅವರೆಲ್ಲ ಒಂದಾಗಿ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಯ ಫಲ ನಿಮಗೆ ಸೋಲಿಗೆ ಕಾರಣ. ಸೋತ ಮೇಲೆ ಆ ಲೀಡರ್ಸ್ ಓಡೋಗಿ ಎಲ್ಲ ಸೇವಕರ ಹತ್ರ ಕೈ ಮುಗಿದು, ಐ ಆಮ್ ವೆರಿ ಸಾರಿ, ನಮ್ಮನ್ನು ಕ್ಷಮಿಸಿಬಿಡ್ರಿ, ಇನ್ಮೇಲೆ ನಾವು ಕ್ರೈಸ್ತರಿಗೆ ವಿರುದ್ಧವಾಗಿ ನಾವು ಬರೋದೇ ಇಲ್ಲ. ಒಂದು ಆಮೇಲೆ ಹೇಳ್ರಿ, ನಿನ್ನ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತದೆ. ಶತ್ರುಗಳ ಬಲ ಮುರಿಯಲ್ಪಡ್ತದೆ, ಪ್ರಾರ್ಥನೆಗೆ ಉತ್ತರ ಬರುತ್ತೆ. ಪ್ರಾರ್ಥನೆ ಕೇಳೋದು ಸೈತಾನಲ್ಲ, ಪ್ರಾರ್ಥನೆ ಕೇಳೋದು ಜೀವ ಸ್ವರೂಪನಾದ ದೇವರು. ದಾನಿಯೇಲ್ ಪ್ರಾರ್ಥನೆ ದೇವರು ಕೇಳಿ ಇಡೀ ರಾಜ್ಯಕ್ಕೆ ಡಂಗುರ ಹೊರಿಸ್ತಾರೆ. ದಾನಿಯೇಲ ದೇವರ ನಮ್ಮ ದೇವರು, ದಾನಿಯೇಲ್ ಆರಾಧನೆ ಮಾಡೋ ದೇವರ ನಾವು ಆರಾಧನೆ ಮಾಡಬೇಕು. ದಾನಿಯೇಲ್ ಆರಾಧನೆ ಮಾಡೋ ದೇವರೇ ನನ್ನ ದೇವರಂತ. ದಾನಿಯೇಲ್ ಡಂಗುರ ಹೊಡಿಯಲ್ರಿ. ದಾನಿಯೇಲ್ನ ರಾಜ ಡಂಗುರ ಹೊಡಿಸ್ತಾನೆ, ಇವ್ರ ದೇವರೇ ನಮ್ಮ ದೇವರು, ಈ ದೇವರೇ ನಮ್ಮ ದೇವರು, ಇನ್ ಸಾಯೋವರೆಗೂ ಇವನೇ ದೇವರು. ಈ ದೇವರು ಬಿಟ್ಟು ನಮಗೆ ಬೇರೆ ದೇವರೇ ಬೇಡ, ಈ ದೇವರು ಬಿಟ್ಟು ನಮಗೆ ಬೇರೆ ದೇವರೇ ಬೇಡ. ಇವನಲ್ಲಿ ಶಕ್ತಿ ಇದೆ, ಅದ್ಭುತ ಇದೆ, ಬಿಡುಗಡೆ ಇದೆ, ಶಾಶ್ವತ ರಾಜ್ಯ ಈ ದೇವರದ, ಬೇರೆ ಯಾವ ದೇವರದು ರಾಜ್ಯ ಇಲ್ಲ. ಶಾಶ್ವತ ರಾಜ್ಯ ಉಳಿಯೋದೇ ಯೇಸು ಸ್ವಾಮಿಯ ರಾಜ್ಯ. ಪ್ರಿಯ ಸಹೋದರಿಯೇ, ಸೈತಾನಿಲ್ಲ ಆಳ್ವಿಕೆ ಮಾಡ್ತಾವನೆ ಅಂತಾನೆ ದೇವರೊಂದು ಆಜ್ಞೆ ಮಾಡ್ತಾನೆ, ಭೂಲೋಕ ಇರಲ್ಲ, ಭೂರಾಜ್ಯ ಇರಲ್ಲ. ಆದ ಕಾರಣ ನೀವು ಈ ಲೋಕನ ನೋಡಕ್ ಹೋಗ್ಬೇಡ್ರಿ. ಒಂದು ದಿನ ಈ ಲೋಕ ಮುಚ್ಚಲ್ಪಡುತ್ತೆ. ನಿಮ್ಮ ಕಣ್ಣು ಯಾವಾಗಲೂ ಪರಲೋಕದ ಕಡೆಗಿರಲಿ, ನಿಮ್ಮ ಕಣ್ಣು ಯಾವಾಗಲೂ ಪರಲೋಕದ ಕಡೆಗಿರಲಿ. ಆ ರಾಜ್ಯ ಶಾಶ್ವತವಾಗಿರ್ತದೆ. ಆ ರಾಜ್ಯದಲ್ಲಿ ಯಾರಿರ್ತಾರೆ ಅಂದ್ರೆ ನೀತಿವಂತರು ಇರ್ತಾರೆ, ಪರಿಶುದ್ಧವಂತರು ಇರ್ತಾರೆ, ಪ್ರಾರ್ಥನೆ ಮಾಡೋರು ಇರ್ತಾರೆ, ಆರಾಧನೆ ಮಾಡೋರು ಇರ್ತಾರೆ, ಸತ್ಯಕ್ಕಾಗಿ ಜೀವಿಸೋರು ಆ ರಾಜ್ಯದಲ್ಲಿ ಇರ್ತಾರೆ. ಅದಕ್ಕೆ ಎಲ್ಲರೂ ಮೇಲೆ ಹೋಗಕ್ಕಾಗಲ್ಲ. ದೇವರ ಆಜ್ಞೆಗಳನ್ನ ದೇವರು ಕೊಟ್ಟಿದ್ದ. ಆಸನು ದೇವರನ್ನೇ ಹುಡುಕದ, ಅವನಿಗೆ ಅಪಜಯ ಬರಲೇ ಇಲ್ಲ. ಅವನು ಇಡೀ ರಾಜ್ಯಕ್ಕೆ ಹೇಳ್ತಾನೆ, ಇಕ್ಕಟ್ಟಲ್ಲಿ ನನ್ನ ದೇವರು ಬಿಡುಗಡೆ ಕೊಟ್ಟಿದ್ದ. ಇವತ್ತು ನಿಮ್ಮ ಮನೆಗಳು ಎಷ್ಟೋ ಇಕ್ಕಟ್ಟಿದೆ, ಎಷ್ಟೋ ಎರಿಕೋ ಕೋಟೆಗಳಿದೆ, ಎಷ್ಟೇ ಸಮಸ್ಯೆಗಳಿದೆ, ನೀವು ಎಷ್ಟೋ ನೋವಲ್ಲಿದ್ದೀರಿ. ಈ ಸಂದರ್ಭದಲ್ಲಿ ನೀವು ದೇವರನ್ನ ಹುಡುಕ್ರಿ, ದೇವರಲ್ಲಿ ನಿಂತ್ಕೊಳ್ರಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ. ಯಾರ ಮುಂದೆ ಹೋಗಿ ಅಳಬೇಡ್ರಿ, ನನ್ನ ದೇವ್ರ ಮುಂದೆ ಅಳ್ರಿ. ನಿಮ್ಮ ಕಣ್ಣೀರಿಗೆ ಬೆಲೆ ಅವನು ಕೊಡ್ತಾನೆ. ನಿಮ್ಮ ಕಣ್ಣೀರಿಗೆ ನಿಮ್ಮ ಮನೇಲಿ ಬೆಲೆ ಸಿಗಲ್ಲ, ನಿಮ್ಮ ಬಂಧುಗಳ ಹತ್ರ ಸಿಗಲ್ಲ, ನಿಮ್ಮ ಸ್ನೇಹಿತರ ಹತ್ರ ಸಿಗಲ್ಲಮ್ಮ. ನಿನ್ನ ಕಣ್ಣೀರಿಗೆ ಬೆಲೆ ಕಟ್ಟವನೇ ದೇವರು. ನಿನ್ನ ಒಂದು ಹನಿಯನ್ನ ಅದು ಭಾಳ ಬೆಲೆ ಇಲ್ಲದಾಗಿ ದೇವರು ನಮ್ಮ ಪ್ರಿಯ ಸಹೋದರಿ. ನಿನ್ನ ಕಣ್ಣೀರನ್ನ ದಾಟಿ ಹೋಗೋ ದೇವ್ರು ನಮ್ಮ ದೇವರಲ್ಲ. ನಿನ್ನ ಕಣ್ಣೀರನ್ನ ದಾಟಿ ಹೋಗೋ ದೇವ್ರು ನಮ್ಮ ದೇವರಲ್ಲ. ನಿಜವಾಗ್ಲೂ ನಿನ್ನ ಕಣ್ಣುಗಳು ದೇವರನ್ನ ನೋಡುತ್ತೆ ಅಂದ್ರೆ ಹೀಲಿಂಗ್ ಅವಾಗಲೇ ನಡೆಯುತ್ತೆ, ಸ್ವಸ್ಥತೆ ನನ್ನ ದೇವ್ರು ಅವಾಗಲೇ ಬಿಡುಗಡೆ ಮಾಡ್ತಾರೆ. ಒಂದು ಆಮೇಲೆ ಹೇಳ್ರಿ. ಆದ ಕಾರಣ ಇನ್ನೊಂದು ವಚನ ಓದಿ ನಾವು ಮುಗಿಸೋಣ. ಕೀರ್ತನೆ 63 1ನೇ ವಚನ ಹೇಳುತ್ತೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ಆಮೇಲೆ ದಾವೀದ ಹೇಳ್ತಾನೆ, ದೇವರೇ ನೀನೇ ನನ್ನ ದೇವರು, ನಾನು ಯಾರನ್ನ ನಿನ್ನ ದರ್ಶನವನ್ನು ಹೆಂಗೆ ನೋಡ್ತೀನಿ? ಕುತೂಹಲದಿಂದ ನಾನು ಎದುರು ನೋಡ್ತೇನೆ. ಹಲ್ಲೆಲೂಯಾ. ಹೆಂಗೆ ನೋಡ್ತೀವಿ ನಾವು? ದೇವರೇ ನೀನು ನನ್ನ ದೇವರು,
ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡ್ತೇನೆ. ಎಷ್ಟು ಜನ ದೇವ್ರ ದರ್ಶನ ನೋಡೋಕ್ಕೆ ಇಷ್ಟಪಡ್ತಾರೆ? ಅನ್ಯಾಯವಾಗಿ ಲೋಕದ ಜನ ರಿಯಲ್ ದರ್ಶನ ನೋಡೋಕ್ಕೆ ಇಷ್ಟಪಡಲ್ಲ. ಒಂದು ತೇರು ಬರುತ್ತೆ, ಮನೆ ಮುಂದೆ ಎಲ್ಲ ಲೈನಲ್ಲಿ ನಿಂತ್ಕೊಂಡಿರ್ತಾರಪ್ಪ, ಅದನ್ನು ನೋಡಿ ಕೈ ಮುಗಿತಾರೆ, ಏನೇನೋ ಮಾಡ್ತಾರೆ. ಅವಾಗ ಕಂಡ್ಕೊಂಡಿರೋ ನಮಗೆ ನೋವಾಗುತ್ತೆ. ಅಯ್ಯೋ ದೇವರೇ, ಈ ಜನ ರಕ್ಷಣೆ ಹೊಂದಬಾರ್ದು, ಇವರ ಮನ ಕಣ್ಣು ತೆರೆಯಲ್ಪಡಬಾರ್ದು, ಇವ್ರ ಹೃದಯ ದೇವರ ಕಡೆಗೆ ಬರಬಾರ್ದ, ಸತ್ಯ ದೇವರನ್ನ ಅರಿಬಾರ್ದ. ಎಷ್ಟು ಜನ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಎಷ್ಟು ಜನ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ದಾವೀದ ಹೇಳ್ತಾನೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ನೋಡಿ, ಅದು ಕೀರ್ತನೆ 34:4 ಹೇಳ್ತಾನೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದೇ ಅವನು ದೇವರಿಗೆ ಮೊರೆ ಇಡ್ತಾನೆ. ಎಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಇದೆ, ನಾನು ದೇವರು ಬಿಡುಗಡೆ ಮಾಡ್ತಾನೆ? ಹಲ್ಲೆಲೂಯಾ. ಭಯ ಪಡಲೇಬೇಡ. ಯೋಷಫಾಟ್ ಏನು ಮಾಡ್ತಾನೆ, ಒಂದು ದಿನ ಅವನ ಮೇಲೂ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ ಜನ. ಅವ್ರ ಹತ್ರ ಬಹಳ ಅಸಂಖ್ಯವಾದ ಜನ, ಇವನ ಹತ್ರ ಕಡಿಮೆ ಜನ. ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಅವ್ರ ಕಮಿಟಿಯವ್ರನ್ನೆಲ್ಲ ಕರೆಸಿ ಲೀಡರ್ಸ್ನ, ನಾವು ಯುದ್ಧ ಮಾಡೋದು ಬೇಡ, ಯುದ್ಧಕ್ಕೆ ಹೋದ್ರೆ ನಾವು ಸೋತೋಗ್ಬಿಡ್ತೇವೆ, ಯುದ್ಧಕ್ಕೆ ಹೋದ್ರೆ ಒಂದು ವೇಳೆ ನಾವು ಸತ್ತೋಗ್ಬಿಡ್ತೇವೆ, ಅವ್ರಿಗೆ ಎದುರಾಗಿ ಯುದ್ಧ ಮಾಡೋದಕ್ಕೆ ನಮ್ಮ ಹತ್ರ ಆಯುಧಗಳು ಇಲ್ಲ, ಸೈನಿಕರು ಇಲ್ಲ. ಆದ ಕಾರಣ ರಾಜನಾಗಿ ನಾನೊಂದು ತೀರ್ಮಾನ ಮಾಡ್ತೇನೆ, ಈ ಯುದ್ಧದಲ್ಲಿ ಜಯ ಕೊಳ್ಳಲಿಕ್ಕೆ ಒಬ್ಬನಿಂದ ಮಾತ್ರ ಸಾಧ್ಯ. ನನ್ನ ದೇವರ ಬಳಿಗೆ ಹೋಗ್ಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ದೇವರ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದೀನಿ, ದೇವರ ಮುಂದೆ ಮೊಣಕಾಲಾಕಕ್ಕೆ ತೀರ್ಮಾನ ಮಾಡಿದ್ದೀನಿ, ಉಪವಾಸ ಹಾಕಕ್ಕೆ ತೀರ್ಮಾನ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ಅನುಮತಿ ಇದೆಯಾ? ರಾಜನಿಗೆ ಎಲ್ಲರೂ ಸಹಕರಿಸ್ತಾರೆ. ನಿನ್ನ ಪ್ರಾರ್ಥನೆಗೆ ನಮ್ಮ ಅನುಮತಿ ಇದೆ. ಪ್ರಿಯ ದೇವಜನರ, ದೇವರ ವಾಕ್ಯ ಹೇಳ್ತದೆ, ಅವನು ಹೇಳ್ತಾನೆ, ನೀವು ಭಯ ಪಡಬೇಡ್ರಿ, ನನ್ನ ಜೊತೆ ಬನ್ನಿರಿ, ನಾವೆಲ್ಲ ಸೇರಿ ಆರಾಧನೆ ಮಾಡೋಣ. ನನ್ನ ಜೊತೆ ಬನ್ನಿ, ನಾವೆಲ್ಲರೂ ಸೇರಿ ನಮ್ಮ ದೇವರನ್ನ ಆರಾಧನೆ ಮಾಡೋಣ, ಅವನಿಗೆ ಮೊರೆ ಇಡೋಣ, ಉಪವಾಸದ ಕೂತ್ಕೊಳ್ಳೋಣ. ನಿಶ್ಚಯವಾಗಿ ನಮ್ಮ ದೇವರು ನಮ್ಮ ಶತ್ರುಗಳನ್ನು ಹೊಡೆದು ಹಾಕ್ಬಿಡ್ತಾನೆ. ಯಾರು ದೇವರನ್ನೇ ಹತ್ಕೊಳ್ತಾರೋ ಯುದ್ಧ ದೇವರು ಮಾಡ್ತಾರೆ. ದೇವರ ವಾಗ್ದಾನನೂ ಅದೇ, ಯುದ್ಧ ನಂದು, ಜಯ ನಿಮ್ಮದು. ಹಲ್ಲೆಲೂಯಾ. ಅದು ಯಾವುದೇ ವಿಷಯ ಆಗಿರಲಿ ಬ್ರದರ್, ಯಾವುದೇ ವಿಷಯ ಆಗಿರಲಿ ಸಿಸ್ಟರ್, ನಮ್ಮ ದೇವರು ಯುದ್ಧ ಮಾಡಲಿಕ್ಕೆ ಶಕ್ತಿ. ಅದನ್ನು ನಾವು ಯಾರನ್ನ ನಿರೀಕ್ಷಿಸಬೇಕು? ನಮ್ಮ ದೇವರನ್ನೇ ನಿರೀಕ್ಷಿಸಬೇಕು. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಯೆಶಾಯ 55:6 ಅವನು ಪ್ರವಾದಿ ಹೇಳ್ತಾನೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ನೀವೇನು ಮಾಡ್ರಿ? ಆತನನ್ನೇ ಆಶ್ರಯಿಸಿ. ಏನು ಹೇಳ್ತಾನೆ ಪ್ರವಾದಿ? ಯೆಹೋವನು ಅಂದರೆ ದೇವರು. ದೇವರು ಸಿಕ್ಕುವ ಕಾಲದಲ್ಲಿ ಯಾರನ್ನ ಹುಡುಕ್ರಿ ನೀವು? ಯಾರನ್ನ ಆಶ್ರಯಿಸ್ಕೊಳ್ರಿ ನೀವು? ಯಾರ ಆಶ್ರಯ ನಿಮಗೆ ಬೇಕು? ಅದಕ್ಕೆ ಕೀರ್ತನೆ 91:1 ಏನು ಹೇಳ್ತದೆ? ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮನೆಗೆ ಬಂದ್ಬಿಟ್ರೆ ನಿಮ್ಗೇನ್ರಿ? ದೇವ್ರ ಮನೆಗೆ ಬಂದ್ಬಿಟ್ರೆ ನಿಮ್ಗೇನು? ಸುರಕ್ಷತೆ. ಯಾವ ಕೇಡು ನಿಮ್ಗಾಗ, ಯಾವ ಕೇಡು ನಿಮ್ಮನ್ನ ಮುಟ್ಟಲ್ಲ. ಯಾಕೆಂದ್ರೆ ನೀವು ದೇವರ ಕೈಯಲ್ಲಿ ಇರ್ತೀರಿ. ದೇವರ ಕೈಯಲ್ಲಿ ಯಾರಿದ್ದೀರೋ ಅವ್ರನ್ನ ಯಾರು ಮುಟ್ಟಕ್ಕಾಗೋದೇ. ಹಲ್ಲೆಲೂಯಾ. ಅದಕ್ಕೆ ಪ್ರವಾದಿ ಹೇಳ್ತಾನೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ನೀವು ಆಶ್ರಯಿಸ್ಕೊಂಡು. ಎಷ್ಟೋ ಜನ ನಮ್ಮ ಬಂಧುಗಳನ್ನ, ಸ್ನೇಹಿತರನ್ನ ಆಶ್ರಯಿಸ್ಕೊಂಡು ನಾವು ಹೋದರೆ, ನಮ್ಮ ಕಂಪ್ನಿನ ಆಶ್ರಯಿಸ್ಕೊಂಡು ಹೋದರೆ, ನಮ್ಮ ಜಮೀನುಗಳನ್ನ ಆಶ್ರಯಿಸ್ಕೊಂಡು ಹೋದರೆ, ನಮ್ಮ ಬಿತ್ತನೆಯ ಕಾರ್ಯಗಳನ್ನ ಆಶ್ರಯಿಸ್ಕೊಂಡು ಹೋದರೆ ಅವರು ಒಂದು ವೇಳೆ ಮಣ್ಣು ಮುಕ್ಕಬಹುದು. ದೇವರನ್ನ ಆಶ್ರಯಿಸ್ಕೊಳ್ರಿ, ನೀವು ಯಾವತ್ತೂ ಬಿದ್ದು ಹೋಗೋದೇ. ನಿಮ್ಮ ಭೂಮಿ ಮರುಭೂಮಿ ಆಗಿದ್ರೆ ನನ್ನ ದೇವ್ರು ಚಿಗುರುವಾಗಿ ಮಾಡ್ತಾನೆ. ನಿಮ್ಮ ಕೈ ಬತ್ತಿ ಹೋಗಿದ್ರೆ ಅದನ್ನು ಆಶೀರ್ವಾದ ನಿಧಿಯಾಗಿ ಮಾಡಿಬಿಡ್ತಾರೆ. ನಿಮ್ಮನ್ನ ಜನ ನತದೃಷ್ಟ ಅಂತ ಹೇಳೋದಾದ್ರೆ ದೇವ್ರ ಕೈಗೆ ಸಮರ್ಪಣೆ ಮಾಡ್ರಿ, ನಿಮ್ಮನ್ನ ದೇವರ ಅದೃಷ್ಟವಂತನಾಗಿ ಮಾಡಿಬಿಡ್ತಾರೆ. ಎಷ್ಟು ಜನ ನಂಬ್ತೀರಾ?
ಎಸ್ತರ್, ಅವಳಿಗೆ ಅದೃಷ್ಟನೇ ಇರಲಿಲ್ಲ. ಅವಳ ಹೆಸರು ಎಸ್ತರ್ಗೆ ಅರ್ಥ ನಕ್ಷತ್ರ ಅಂತ. ಅವಳಿಗೆ ಒಳಪೇ ಇಲ್ಲ. ಒಂದು ಟೈಮ್ ಬಂತು, ಅವಳನ್ನ ದೇವ್ರ ಮೇಲಕ್ಕೆ ತಂದ. ಅವಳು ಇಡೀ ರಾಜ್ಯದ ರಾಣಿ ಆಗಿಬಿಟ್ಟಿದ್ದಾಳೆ. ಆಗ ಅವನು ಮಾಮ ಹೇಳ್ತಾನೆ, ಅವ್ರ ಮಾವ, ನೋಡಮ್ಮ, ಈ ದಿನಕ್ಕೋಸ್ಕರ ದೇವರು ನಿನ್ನನ್ನ ಆರಿಸ್ಕೊಂಡಿದ್ದಾನೆ. ನೀನಿವತ್ತು ಕೈ ಬಿಟ್ರೆ, ನೀನಿವತ್ತು ಮೌನವಾಗಿದ್ರೆ, ಹೇಗೋ ನಮ್ಮ ದೇವರು ನಮ್ಮನ್ನ ಬೇರೆ ಕಡೆಯಿಂದ ಕಾಪಾಡ್ತಾನೆ. ಆದ್ರೆ ನೀನ್ ಸತ್ತೋಗ್ಬಿಡ್ತೀಯ. ಇವ್ರನ್ನ ಮಾತು ಕೇಳಿ ನೀನ್ ಸತ್ತೋಗ್ಬಿಡ್ತೀಯ. ನೀನ್ ಸಾಯಬಾರ್ದು ಅಂದ್ರೆ ದೇವ್ರಿಗೋಸ್ಕರ ನೀನು ಒಪ್ಪಿಸ್ಕೊಡು. ಆಗ ಅವಳ ಪ್ರಾರ್ಥನೆ ಏನು ಗೊತ್ತಾ? ದೇವ್ರಿಗೋಸ್ಕರ, ನನ್ನ ಜಾತಿ ಜನಾಂಗಕ್ಕೋಸ್ಕರ ನಾನು ಸಾಯಕ್ಕೆ ರೆಡಿ, ನಾನು ರಾಜನ ಬಳಿ ಹೋಗೋಕ್ಕೆ ರೆಡಿ. ಆದ್ರೆ ನಾವು ಮೊದಲು ಏನ್ ಮಾಡೋಣ್ರಿ? ಉಪವಾಸದೊಂದಿಗೆ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋಣ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋಣ. ನನ್ನ ಜೊತೆ ನೀವು ಕೂತ್ಕೊಳ್ರಿ, ದೇವರ ಪ್ರಾರ್ಥನೆ ಕೇಳ್ತಾನೆ. ಪ್ರಿಯ ಸಹೋದರಿ, ಈ ಮನೆಗೆ ಎಷ್ಟು ಜನ ನೀವು ಪ್ರೇಯರ್ಗೆ ಬರ್ತೀರಾ ನೋಡಿ, ಅದು ವ್ಯರ್ಥ ಆಗೋದಿಲ್ಲ. ಯಾಕಂದ್ರೆ ದೇವ್ರು ಹೇಳ್ತಾನೆ, ಕರ್ತನಲ್ಲಿ ಪಡುವ ಪ್ರಯಾಸ ವ್ಯರ್ಥ ಆಗೋದೇ ಇಲ್ಲ. ಹಾಗಾಗಿ ಇಲ್ಲಿ ಯಾರೆಲ್ಲ ಬೆಳಗ್ಗೆ 5 ಗಂಟೆಗೆ ಬರ್ತಾಯಿದ್ರು, ಬೆಳಗ್ಗೆ 6 ಗಂಟೆಗೆ ಬರ್ತಾಯಿದ್ರು, ಮಧ್ಯಾಹ್ನ ಸೇರಿ ಬರ್ತಾಯಿದ್ರು, ಯಾರೇ ಬಂದಿಲ್ಲ, ಒಂದು ಒಂದು 5 ನಿಮಿಷನೋ 10 ನಿಮಿಷ ನೀವು ಮೊಣಕಾಲಾಕಿ ಕಣ್ಣೀರಾಕಿ ಹೋಗ್ತಿರಲ್ಲ, ಆ ಪ್ರತಿಫಲ ದೇವ್ರು ಬಿಡೋದೇ. ಹಲ್ಲೆಲೂಯ. ಕಡೆಯದಾಗಿ ಯೋಹಾನ 20:1 ಹೇಳ್ತದೆ, ಮಗ್ದಲದ ಮರಿಯಳು ಮುಂಜಾನೆ ಇನ್ನು ಮಬ್ಬಿರುವಾಗಲೇ ಕಣ್ಣೀರಿಂದ ಸಮಾಧಿಯ ಬಳಿಗೆ ಹೋಗಿ ಕರ್ತನನ್ನ ಹುಡುಕಿದಳು. ಹಲ್ಲೆಲೂಯ. ಮಗ್ದಲದ ಮರಿಯಳು ಮುಂಜಾನೆ ಇನ್ನು ಮಬ್ಬಿರುವಾಗಲೇ ಕಣ್ಣೀರಿನಿಂದ ಸಮಾಧಿಯ ಬಳಿಗೆ ಹೋಗಿ ಕರ್ತನನ್ನ ಹುಡುಕಿದಳು. ನೋಡಿ, ರಾತ್ರಿ ಮಲಗುವಾಗ ದಯಮಾಡಿ ಎಲ್ಲರೂ ಪ್ರಾರ್ಥನೆ ಮಾಡಿ ಮಲಗಿ. ಬೆಳಗ್ಗೆ ಎದ್ದೊಳೋದು ನಮ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ. ಇದೆಯಾ? ಪ್ರತಿದಿನ ಸತ್ಯ ಬದುಕೋದು. ಬೈ ಗಾಡ್ ಗ್ರೇಸ್ ನಾವು ಎದ್ದೊಳೋದು. ಅದಕ್ಕೆ ಮಲಗಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ದಿನ ಒಂದು ವೇಳೆ ನಾನು ಅಸಮಾಧಾನವಾಗಿ, ಒಂದು ವೇಳೆಪ್ಪ ಯಾರಿಗಾದ್ರೂ ಜಗಳ ಆಡಿ, ಯಾವುದಾದ್ರೂ ತಪ್ಪು ಮಾಡಿ, ಯಾವುದಾದ್ರೂ ಗೊತ್ತಿಲ್ಲದ ತಪ್ಪನ್ನು ಮಾಡಿರೋದಾದ್ರೆ, ಈ ರಾತ್ರಿ ನನ್ನನ್ನು ನೀ ರಕ್ತದಿಂದ ಶುದ್ಧೀಕರಿಸಪ್ಪ. ಈ ಒಂದು ಪ್ರಾರ್ಥನೆ ನಾವು ಮಾಡಲೇಬೇಕು. ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗ್ತದೆ, ಯಾರು ನನ್ನವರಿಂದ ಹೆಸರುಗೊಂಡು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತಿರೋ ಅವ್ರ ದೇಶದಲ್ಲಿ ಆರೋಗ್ಯವನ್ನು. ತಪ್ಪು ಮಾಡದಿರತಕ್ಕ ವ್ಯಕ್ತಿ ಯಾರೂ ಇಲ್ಲ. ತಪ್ಪು ನಮ್ಮಿಂದ ದಿನ ಆಗೋಗ್ಬಿಡುತ್ತೆ. ಆದರೆ ದೇವರ ಹತ್ರ ಕೇಳಿ ನೋಡ್ರಿ, ನಿಮ್ಗೊಂದು ಸಮಾಧಾನ ಬಂದುಬಿಡುತ್ತೆ. ಆದ ಕಾರಣ ದೇವರ ಮನೆಗೆ ಹೋಗಿ ನಾವು ಮಲಗಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ತಿರ್ಗಾ ದೇವ್ರ ಮನೆಗೆ ಹೋಗಿ ನಾವು ದೇವ್ರ ಮನೆ ಅಂದರೆ ಇಲ್ಲಿ ಬರೋದಲ್ಲ, ಇರೋ ಜಾಗದಲ್ಲೇ ದೇವ್ರ ಪ್ರಸನ್ನತೆಗೆ ಹೋಗಿ ದೇವ್ರನ್ನ ಘನಪಡಿಸಿ ನೋಡ್ರಿ. ಇದನ್ನ ಅಭ್ಯಾಸ ಮಾಡ್ರಿ, ನಿಮ್ಮ ಲೈಫ್ನ ದೇವ್ರು ಚೇಂಜ್ ಮಾಡಿ. ಇದನ್ನ ಅಭ್ಯಾಸ ಮಾಡ್ರಿ, ನಿಮ್ಮ ಮನೆನ ಚೇಂಜ್ ಮಾಡ್ತಾನೆ, ನಿಮ್ಮ ಮಕ್ಕಳನ್ನ ಚೇಂಜ್ ಮಾಡ್ತಾನೆ, ನಿಮ್ಮ ಯಜಮಾನ್ರನ್ನ ಚೇಂಜ್ ಮಾಡ್ತಾನೆ, ನಿಮ್ಮ ಹೆಂಡತಿನ ಚೇಂಜ್ ಮಾಡ್ತಾನೆ, ನಿಮ್ಮ ಕೆಲಸಗಳು ಚೇಂಜ್ ಆಗುತ್ತೆ, ನಿಮ್ಮ ಯೋಚನೆಗಳನ್ನ ದೇವ್ರು ಚೇಂಜ್ ಮಾಡಿಬಿಡ್ತಾನೆ. ಯಾರ ಮನೆಗೆ ಹೋಗೋದು ಕಲಿಬೇಕು ನಾವು? ದೇವ್ರ ಮನೆಗೆ ಹೋಗ್ರಿ, ವಿಶೇಷವಾಗಿ ದೇವ್ರು ನಡೆಸ್ಬಿಡ್ತಾನೆ. ಹಲ್ಲೆಲೂಯ. ಕಡೆ ಒಂದು ಮಾತು ಹೇಳಿ ಮುಗಿಸ್ತೇನೆ. ಕೊರಿಯಾ ದೇಶ ಎಷ್ಟು ಜನಕ್ಕೆ ಗೊತ್ತು? ಕೊರಿಯಾ ದೇಶ ಒಂದು ಕಾಲದಲ್ಲಿ ಭಯಂಕರವಾದ ಬಡತನದಲ್ಲಿದ್ದಂಥ ದೇಶ. ಅವರಿಗೆ ತಿನ್ನಲಿಕ್ಕೆ ಊಟ ಇರಲಿಲ್ಲ. ಇಡೀ ದೇಶ ಬಡತನದ ದೇಶ, ಬರಗಾಲದ ಒಂದು ದೇಶ. ಅಂತ ಒಂದು ಸಮಯದಲ್ಲಿ ಅಲ್ಲಿನ ಜನ ಏನು ಮಾಡ್ತಾ ಇದ್ರು ಅಂದರೆ, ಆಹಾರ ಇಲ್ಲದೆ ಮರದ ಎಲೆಗಳನ್ನು ಅವ್ರು ಬೇಯಿಸ್ಕೊಂಡು ಅದನ್ನು ತಿಂದು ಜೀವನ ಸಾಗಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಒಂದು ಸೇವಕರು ಪಾಲ್ ಆಂಗಿಚೋ ಅಂತ ಅವರು ದೇವರ ಸಮ್ಮುಖಕ್ಕೆ ಕೂತ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರ ಜೊತೆ ಕೂತ್ಕೊಳ್ಳೋಕ್ಕೆ ಪ್ರಾರಂಭ ಮಾಡುವಾಗ 3 ಜನ ಏನು ಮಾಡ್ತಾರೆ, ಒಂದು ತೀರ್ಮಾನ ಮಾಡ್ತಾರೆ. ಇವತ್ತಿನಿಂದ ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ಜನಗಳಿಗೋಸ್ಕರ ಎಡಬಿಡದೆ ನಾವು ಪ್ರತಿ ಮುಂಜಾನೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಅವರು ಒಂದು ಜೋಪಡಿನ ಗುಡಿಸಲನ್ನ ಹಾಕ್ಕೊಂಡು 3 ಜನ
ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ. ಅವರು ಪ್ರಾರ್ಥನೆ ಪ್ರಾರಂಭ ಮಾಡಿದ್ರು. ದೇವರ ಅವರ ಒಂದು ಬುಕ್ಕಲ್ಲಿ ಈ ರೀತಿಯಾಗಿ ಬರುತ್ತಾರೆ, ಆ ಪ್ರಾರ್ಥನೆ ಸಾಧಾರಣವಾದ ಪ್ರಾರ್ಥನೆ ಆಗಲಿಲ್ಲ, ಅಸಾಧಾರಣವಾದ ಪ್ರಾರ್ಥನೆ ಆಗೋಯ್ತು. ಆ ಚಿಕ್ಕ ಪ್ರಾರ್ಥನೆ, ಆ ಗುಡಿಸಲಿನಲ್ಲಿ ಪ್ರಾರಂಭ ಆದ ಪ್ರಾರ್ಥನೆ, ಪ್ರಿಯ ದೇವಜನರೇ, 3 ಜನರಿಂದ ಪ್ರಾರಂಭವಾದ ಪ್ರಾರ್ಥನೆ ಇವತ್ತಿಗೂ 10 ಲಕ್ಷ ಜನ ಮುಂಜಾನೆಯಲ್ಲಿ ಆ ದೇಶದಲ್ಲಿ ಪ್ರಾರ್ಥನೆ ಮಾಡ್ತಾರೆ. 10 ಲಕ್ಷ ಜನ ಸ್ಟಿಲ್ ಇವತ್ತಿಗೂ ಅವ್ರ ಮನೆಗಳಲ್ಲಿ, ಆ ಗೋಪುರದಲ್ಲಿ, ಆ ಒಂದು ಪ್ರಾಂತದಲ್ಲಿ ಮುಂಜಾನೆ ವಯಸ್ಸಾದವರಿಂದ ಹಿಡಿದು ಯೌವನಸ್ಥರವರೆಗೂ ಆ ಬೆಟ್ಟದ ಮೇಲೆ ಹೋಗಿ ದೇವರಿಗೆ ಆರಾಧನೆ ಮಾಡಿ ಬರ್ತಾರಂತೆ. 1 ದಿನ ಅಲ್ಲ, 2 ದಿನ ಅಲ್ಲ, ಸುಮಾರು ವರ್ಷಗಳಿಂದ ಇವತ್ತು ಆ ದೇಶದಲ್ಲಿ ಆ ಸಭೆಯಲ್ಲಿ 10 ಲಕ್ಷ ಜನ ದೇವರನ್ನ ಆರಾಧನೆ ಮಾಡಕ್ಕೆ ಬರ್ತಾ ಇದ್ದಾರೆ. ಹಂಗದ 10 ಲಕ್ಷ ಬರಲಿಕ್ಕೆ ಕಾರಣ ಏನ್? ಅವರ ಒಮ್ಮನಸ್ಸಿನ ಪ್ರಾರ್ಥನೆ, ಅವರ ಯಥಾರ್ಥತೆಯ ಪ್ರಾರ್ಥನೆ, ಕಲ್ಮಶ ಇಲ್ಲದ ಪ್ರಾರ್ಥನೆ ದೇವರ ರಾಜ್ಯವನ್ನು ಕಟ್ಟಿದೆಯಂತೆ. ಇವತ್ತ ಕೊರಿಯಾ ದೇಶ ದೇವರ ನಾಮ ಘನಪಡಿಸುವಂಥ ದೇಶ ಆಗಿ ಯಾವ ದೇಶದಲ್ಲಿ ಆಹಾರ ಇರಲಿಲ್ವೋ ಇವತ್ತು ನಮ್ಮ ಭಾರತ ದೇಶಕ್ಕಿಂತ ಉತ್ತಮವಾದ ದೇಶವಾಗಿ ಪರಿವರ್ತನೆ ಆಗಿದೆ. ಕಾರಣ ಏನ್? ಆ ದೇಶದಲ್ಲಿ ಪ್ರಾರ್ಥನೆ ಇದೆ, ಆ ದೇಶದಲ್ಲಿ ದೇವರಿಗೆ ಆರಾಧನೆ ಇದೆ, ಆ ದೇಶದ ಜನ ಮೊದಲು ದೇವ್ರನ್ನ ಹುಡುಕ್ತಾರಂತೆ, ಆ ದೇಶದ ಜನ ದೇವರಿಗೆ ಕೊಡೋದ್ರಲ್ಲಿ ನಂಬರ್ 1 ಅಂತೆ, ಬಿತ್ತನೆ ಮಾಡೋದ್ರಲ್ಲಿ ನಂಬರ್ 1 ಅಂತೆ, ಮೊದಲು ದೇವರಿಗೆ ಸುರಿತಾರಂತೆ, ಅವ್ರು ತಂದು ಅವ್ರಿಗೆ ಇಟ್ಕೊಳ್ಳೋದಂತೆ. ಅದಕ್ಕೆ ಅಷ್ಟು ಆಶೀರ್ವಾದಕ್ಕೆ ಕಾರಣ ಏನಪ್ಪ ಅಂದರೆ ಅವರು ದೇವರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಟ್ಟರು. ಇವತ್ತು ನಾವು ಆಸನ ಮಾಡಿದ ಮೊದಲನೇ ಕೆಲಸ ದೇವರ ಸನ್ನಿಧಾನವನ್ನು ಹೋಗಿ ಅವನು ಹುಡುಕಿ ಪ್ರಾರ್ಥನೆ ಮಾಡಿದ್ದಾನೆ. ಇವತ್ತು ನಮ್ಮ ಸಮಸ್ಯೆಗಳನ್ನ ನೋಡಿ ಕುಗ್ಗಿ ಹೋಗ್ಬೇಡ್ರಿ, ಇವತ್ತು ರೋಗಗಳನ್ನ ನೋಡಿ ಕುಗ್ಗಿ ಹೋಗ್ಬೇಡ್ರಿ, ಹಣದ ಕೊರತೆ ನೋಡಿ ಕುಗ್ಗಿ ಹೋಗ್ಬೇಡ್ರಿ, ಎಲ್ಲರಿಗಿಂತ ನಾನು ಕೆಳಮಟ್ಟದಲ್ಲಿ ಇದ್ದೀನಿ ಅಂತ ನೀನು ಕುಗ್ಗಿ ಹೋಗ್ಬೇಡ. ಯಾರು ಕೆಳಮಟ್ಟದಲ್ಲಿದ್ದೀರೋ ಪ್ರಾರ್ಥನೆ ಪ್ರಾರಂಭ ಮಾಡ್ರಿ, ನಿಮ್ಮನ್ನು ದೇವ್ರ ಮೇಲೆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ. ನಿಜವಾಗ್ಲೂ ನಿಮ್ಮ ಹತ್ರ ಇವತ್ತು ಏನು ತಿನ್ನಕ್ಕನ್ನ ಇಲ್ಲದೆ ಇರ್ಬೋದು, ಕೈಯಲ್ಲಿ 100 ರೂಪಾಯಿ ಇಲ್ಲದೆ ಇರ್ಬೋದು, ಕೆಲಸ ಇಲ್ಲದೆ ಇರ್ಬೋದು, ಜನ ಇಲ್ಲದೆ ಇರ್ಬೋದು, ಯಾರು ಇಲ್ಲದಂಥ ಒಂದು ದಿಕ್ಕು ದಿವಾಳಿ ಆಗಿರ್ಬೋದು. ನೀವು ಇವತ್ತಿಂದ ಏಸು ನಿಡಿರಿ, ನಿಮ್ಮನ್ನು ಏಸು ಜೋಪಡಿಯಿಂದ ಅರಮನೆ ಕರ್ಕೊಂಡು. ಎಷ್ಟು ಜನ ಬಿಲೀವ್ ಮಾಡ್ತಾರೆ? ಗುಡಿಸಲಿನಿಂದ ತಿಪ್ಪೆಯಿಂದ ಉಪ್ಪರಿಗೆ ಮೇಲೆ ಏಸು ಕರ್ಕೊಂಡು ಹೋಗ್ತಾನೆ. ತಿಪ್ಪೆಯಿಂದ ಉಪ್ಪರಿಗೆ ಮೇಲೆ ಕರ್ಕೊಂಡು ಹೋಗೋದು ಒಬ್ಬನೇ, ಅವನು ಏಸು. ಅದಕ್ಕೆ ದಾವೀದು ಸಾಕ್ಷಿ ರೀ. ಅವನು ಹೇಳ್ತಾನೆ, ದೇವರೇ ನಾನು ತಿಪ್ಪೆಯಲ್ಲಿದ್ದೆ, ನನ್ನನ್ನು ಇವತ್ತು ಮೇಲೆ ತಂದಿದ್ದೀಯ. ಆ ಇಡೀ ಬೈಬಲ್ನಲ್ಲಿ ದಾವೀದೊಬ್ಬನೇ ಕೊನೆಯವರೆಗೂ ದೇವ್ರನ್ನ ಘನಪಡಿಸಿದ. ದಾವೀದೊಬ್ಬನೇ ಕೊನೆಯವರೆಗೂ ಘನಪಡಿಸೋದು ಕಾರಣ ಅವನು ದೊಡ್ಡ ಅರಮನೆ ಕಟ್ತಾನ್ರಿ. ಆ ಅರಮನೆಯಲ್ಲಿ ಚಿಕ್ಕ ಒಂದು ಕೋಣೆ ಕಟ್ತಾನೆ. ಆ ಕೋಣೆಗೆ ಅವನ ಸಮಯ ಇದ್ದಾಗೆಲ್ಲ ಒಳಗೋಗಿ ಬರ್ತಾ ಇರ್ತಾನೆ. ಎಲ್ಲರೂ ಅವನ್ನ ನೋಡ್ತಾರೆ, ಮಂತ್ರಿಗಳು ನೋಡ್ತಾರೆ, ಸೈನಿಕರು ನೋಡ್ತಾರೆ. ಎಲ್ಲರಿಗೂ ಒಂದೇ ಡೌಟ್, ರಾಜ ಈ ಕೋಣೆ ಒಳಗೆ ಏನಿಟ್ಟಿದ್ದಾನೆ? ಪ್ರತಿ ದಿನ ಸಮಯ ಇದ್ದಾಗಲ್ಲ ಅಲ್ಲೇ ಹೋಗಿ ಕಳೀತಾನಲ್ಲ ಸಮಯ. ಎಲ್ಲರಿಗೂ ಡೌಟ್, ಅಲ್ಲಿ ನಿಧಿ ಇದೆಯಾ, ಅಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇಟ್ಟಿದ್ದಾನ, ಇಲ್ಲ ವಜ್ರ ಇಟ್ಟಿದ್ದಾನ, ಇಲ್ಲಿ ಗೋಲ್ಡ್ ಇಟ್ಟಿದ್ದಾನ, ಅಲ್ಲಿ ಏನು ಇಟ್ಟಿದ್ದಾನೋ ನಾವು ಯಾರು ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಅದರ ವಿಷಯ ನಮಗೆ ಗೊತ್ತಾಗ್ತಾ ಇಲ್ವಲ್ಲ, ಅದರ ಒಂದು ರಹಸ್ಯ ಏನ್? ರಾಜನಿಗೆ ಯಾರು ಕೇಳಕ್ಕೆ ಧೈರ್ಯ ಇಲ್ಲ. ಒಂದು ದಿನ ಎಲ್ಲರೂ ತೀರ್ಮಾನ ಮಾಡಿ ರಾಜನ ನಿಲ್ಲಿಸ್ಕೊಂಡು ಕೇಳ್ತಾರೆ, ರಾಜ ಇಂಥ ದೊಡ್ಡ ಅರಮನೆ ಒಳಗೆ ಒಂದು ಕೋಣೆ ಕಟ್ಸಿದ್ಯಾ? ಇವತ್ತು ಎಲ್ಲ ಹಿಂದೂಗಳ ಮನೆಯಲ್ಲಿ ಒಂದು ಕೋಣೆ ಇರುತ್ತೆ. ಏನು ಕೋಣೆ ಅದು? ಯಾರು ಮಾಡ್ಬೇಕದನ್ನ? ಆ್ಯಕ್ಚುಲಿ ನಾವು ಮಾಡ್ತಾವ್ರೆ, ನಾವು ಕೋಣೆ ಇಲ್ದಿರಂಗಿದ್ದೀವಿ. ಆದರೆ ರಿಯಲ್ ವಿಶ್ವಾಸಿಯ ಮನೇಲಿ ಒಂದು ಕೋಣೆ ಇರಬೇಕು ದೇವರು. ಹಲ್ಲೆಲೂಯಾ. ಆ ರಾಜ ಒಂದು ಕೋಣೆ ಕಟ್ಟಿದ್ದಾನ್ರಿ. ಜನ ಹೋಗಿ ಕೇಳ್ತಾರೆ, ರಾಜ ಎಷ್ಟು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ, ಆ ಕೋಣೆ ಒಳಗೆ ನೀನು ಹೋಗಿ ಬರ್ತೀಯಲ್ಲ, ಅದರ ಒಳಗೆ ಏನು? ಇವತ್ತು ನಮ್ಮ ತಲೆ ತೆಗೆದ್ರು ಸರಿ, ಚರ್ಮ ಸುಳಿದ್ರು ಸರಿ, ನೀನು ಆಜ್ಞೆ ಮೀರಿ ಬಿಟ್ಟಿದ್ದೀವಿ ಅಂತ ನೀನು ಯಾವ ಶಿಕ್ಷೆ ಕೊಟ್ಟರು ಸರಿ, ಒಂದು ಗಟ್ಟಿ ತೀರ್ಮಾನ ಮಾಡಿ ಬಂದ್ಬಿಟ್ಟಿದ್ದೀವಿ. ದಾವೀದ ಸತ್ಯ ಹೇಳೋದ್ರಲ್ಲಿ ಅಂಜಿಕೊಳ್ಳೋದೇ ಇಲ್ಲ. ಅವನು ಹೇಳ್ತಾನೆ, ಈ ಕೋಣೆ ಒಳಗೆ ಹೋಗೋದಕ್ಕೆ ಕಾರಣ ಅಲ್ಲಿ ನನ್ನ ದೇವರು ಮಾಡಿದ ಉಪಕಾರಗಳು, ಅದನ್ನು ಯಾವಾಗಲೂ ನಾನು ನೆನೆಸ್ಕೊಳ್ತೇನೆ.
ನಾನು ಕಾಡಲ್ಲಿ ಇರಬೇಕಾದ್ರೆ ನನ್ನ ಹತ್ರ ಒಂದು ಕಂಬಳಿ, ಒಂದು ಕೋಲು, ಒಂದು ಜೊತೆ ಚಪ್ಪಲಿ ಇತ್ತಲ್ಲ, ಆಗ ನಾನು ದಿಕ್ಕಿಲ್ಲದವನಾಗಿದ್ದೆ. ಅಂಥ ಸಂದರ್ಭದಲ್ಲಿದ್ದಂಥ ನನ್ನನ್ನು, ತಿಪ್ಪೇಲಿದ್ದ ನನ್ನನ್ನು ಈ ಅರಮನೆಗೆ ಕರ್ಕೊಂಡು ಬಂದಂಥ ದೇವರಿಗೆ ಸಮಯ ಇದ್ದಾಗಲ್ಲ ನಾನು ಒಳಗೋಗಿ ಕೂತ್ಕೊಂಡು ಅದನ್ನು ನೋಡಿ ದೇವ್ರನ್ನ ಘನಪಡಿಸ್ತೇನೆ. ಅದನ್ನು ನೋಡಿ ನಾನು ದೇವ್ರನ್ನ ಘನಪಡಿಸ್ತೇನೆ. ಯಾಕಂದ್ರೆ ದಾವೀದ್ ಮಾತ್ರ ಹೇಳ್ತಾನ್ರಿ, ನಿನ್ನ ಉಪಕಾರಕ್ಕೆ ಬದಲಾಗಿ ನಾನು ಏನು ಕೊಡಲಿ, ನಿನ್ನ ಉಪಕಾರಕ್ಕೆ ಬದಲಾಗಿ ನಾನು ಏನಪ್ಪ ಕೊಡಲಿ, ನಿನಗೆ ಕೊಡೋಷ್ಟು ದೊಡ್ಡವನು ನಾನಲ್ಲ, ನನ್ನನ್ನೇ ನಿನಗೆ ಸಮರ್ಪಣೆ ಮಾಡ್ತೀನಿ. ನಿನಗೆ ಕೊಟ್ಟು ತೃಪ್ತಿ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ದೇವರೇ, ಆದ ಕಾರಣ ನನ್ನನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ. ನೀನು ಮಾಡಿದ ಉಪಕಾರಗಳಿಗೆ ಬದಲಾಗಿ ನಾನೇನು ಕೊಡಲಿ ದೇವರೇ. ಪ್ರಿಯ ಸಹೋದರ ಸಹೋದರಿಯೇ, ಯೇಸು ಸ್ವಾಮಿ ಮಾಡಿದ ಉಪಕಾರಕ್ಕೆ ನಾವೇನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನು ಮಾತ್ರ ನಾವು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಪೌಲ್ ಹೇಳ್ತಾನೆ, ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನೇ ನೀವು ದೇವರಿಗೆ ಸರ್ವಾಂಗ ಬಲಿಯಾಗಿ ದೇವರ ಮುಂದೆ ಒಪ್ಪಿಸಿಕೊಡ್ರಿ. ದಾವೀದ ಹೇಳ್ತಾನೆ, ಕೃತಜ್ಞತಾ ಸ್ತೋತ್ರ ಬಲಿಗಳೊಡನೆ, ಕೀರ್ತನೆಯೊಡನೆ, ಕಾಣಿಕೆ ಯಜ್ಞದೊಡನೆ ದೇವರ ಮಂದಿರಕ್ಕೆ ಬನ್ನಿರಿ. ಆದರೆ ಪೌಲ್ ಹೇಳ್ತಾನೆ, ನಿಮ್ಮನ್ನೇ ನೀವು ದೇವರ ಸನ್ನಿಧಾನದಲ್ಲಿ ಸರ್ವಾಂಗ ಬಲಿಯಾಗಿ ದೇವರಿಗೆ ಸಮರ್ಪಣೆ ಮಾಡಿರಿ. ಪ್ರಿಯ ಸಹೋದರಿ, ದೇವರ ಮನೆಗೆ ಬರುವಾಗ ನೀನು ಒಳಗಡೆ ಹರ್ಷ ಉಲ್ಲಾಸ ಇರಬೇಕು, ಮನ ಸಂತೋಷ ಇರಬೇಕು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ನಾನು ದೇವರ ಮನೆಗೆ ಹೋಗ್ತಾ ಇದ್ದೀನಿ. ಯಾರ ಆಶೀರ್ವಾದ ಒಂದಕ್ಕೆ ಹೋಗ್ತಾ ಇದ್ದೇನೆ? ನಾನು ದೇವರ ಆಶೀರ್ವಾದ ಒಂದಕ್ಕೆ ಹೋಗ್ತಾ ಇದ್ದೀನಿ. ಯಾರನ್ನ ಆರಾಧನೆ ಮಾಡಕ್ಕೆ ಹೋಗ್ತಾ ಇದ್ದೇನೆ? ನಾನು ದೇವರನ್ನ ಆರಾಧನೆ ಮಾಡಕ್ಕೆ ಯಾರು ಆ ಭಾವನೆಯಿಂದ, ಆ ಹೃದಯದಿಂದ ಬರ್ತಿರೋ, ನಾನು ಬರೆದಿಟ್ಕೊಳ್ರಿ, ನಿಮ್ಮ ಸಮಸ್ಯೆಗಳನ್ನ ದೇವ್ರ ಪರಿಹಾರ ಮಾಡಿಬಿಡ್ತಾನೆ. ಪ್ರಿಯ ಸಹೋದರಿ, ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರ? ಎಷ್ಟು ಜನ ಬಿಲೀವ್ ಮಾಡ್ತೀರ? ಒಂದು ಬ್ರದರ್, ಅವರು ನಮ್ಮ ಜಿಲ್ಲೆಯವರೆಲ್ಲ ಬೇರೆ ಕಡೆಯವರು, ಅವ್ರಿಗೆ ಅಮೆರಿಕ ದೇಶಕ್ಕೆ ಹೋಗೋಕ್ಕೆ ವೀಸಾಗೋಸ್ಕರ ಅವ್ರ ಅಪ್ಲಿಕೇಶನ್ ಹಾಕಿ 3.5-4 ತಿಂಗಳಾಯಿತು. 3.5-4 ತಿಂಗಳಾದಂಥವರು ನನಗೆ 1 ವಾರ ಫೋನ್ ಹೊಡಿತಾರೆ, ಪಾಸ್ಟರ್ ನಿಮ್ಮ ಹತ್ರ ಒಂದು ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು, ಅದು ನನ್ನ ಆಸೆ, ದಯವಿಟ್ಟು ನಂದು ಫೋನ್ ತೆಗಿತೀರಾ? ನಾನು ಒಂದು ದಿನ ತೆಗೆದೆ. ರಾತ್ರಿ 9:45 ಮಾತಾಡೋರು ಅವ್ರು ಹೇಳ್ತಾರೆ, ನಾನು ಅಮೇರಿಕ ದೇಶಕ್ಕೆ ಹೋಗಬೇಕು, ವೀಸಾಗೆ ಹಾಕಿ ಇವತ್ತು 4 ತಿಂಗಳಾಗ್ತಾ ಇದೆ, ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ, ನಿಮ್ಮ ಹತ್ರ ಪ್ರಾರ್ಥನೆ ಮಾಡುವಾಗ ಒಂದು ನಿರೀಕ್ಷೆ ಇದೆ, ನಾವು ದಯವಿಟ್ಟು ನೀವು ಮಾಡ್ಬೋದಾ ಅಂತ. ದೇವರ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ಬರೋ ಒಂದು ವಿಷಯಕ್ಕಾಗಿ ಒಮ್ಮನಸ್ಸಿಂದ ಪ್ರಾರ್ಥನೆ ಮಾಡೋದಾದ್ರೆ ಅದಕ್ಕೆ ಸದುತ್ತರ ನಾನು ಕೊಡ್ತೇನೆ. ಒಂದು ಮನಸ್ಸು ಯಾವಾಗ ಬರುತ್ತೋ ಅಲ್ಲಿ ದೇವರು ಇಳಿದು ಬಂದೇ ಬಿಡ್ತಾನೆ. ನೋಡಿ, ನಾನು ಹೆಚ್ಚಿಸ್ಕೊಳ್ಳೋಕೆ ಹೇಳ್ತಾ ಇಲ್ಲ. ಪ್ರಾರ್ಥನೆ ಮಾಡಿ 3ನೇ ದಿನ ಫೋನ್ ಹೊಡಿತಾರೆ, ನನಗೆ ವೀಸಾ ಬಂದ್ಬಿಡ್ತು ಅಂತ. 4 ತಿಂಗಳಿಂದ ಬರ್ದಂಥ ವೀಸಾ 3 ದಿನದಲ್ಲಿ ಬರುತ್ತೆ. ಆವಾಗ ನೀತಿವಂತರ ಪ್ರಾರ್ಥನೆ ದೇವ್ರು ಕೇಳ್ತಾನೆ, ನೀತಿವಂತರನ್ನ ದೇವ್ರು ಘನಪಡಿಸ್ತಾನೆ. ನನ್ನ ದೇವರು ಜೀವಂತವಾಗಿದ್ದಾನೆ. ಪ್ರಿಯ ಸಹೋದರಿ, ಅವರು ಇಂದು ಅವನಿಗೊಂದು ನಿರೀಕ್ಷೆ, ಯೇಸು ಪ್ರಾರ್ಥನೆ ಕೇಳ್ತಾನೆ, ಇಂದಿಗೆ ದೇವರು ಘನಪಡಿಸ್ತಾನೆ. ಕಾರಣ, ಅನ್ಯ ಜನರಲ್ಲಿ ನನ್ನ ನಾಮ ಮಹಿಮೆ ಪಡಿಸ್ತೇನೆ ನಾನು. ಆದ ಕಾರಣ ಈ ಬೆಳಗಿನ ಸಮಯದಲ್ಲಿ ನಾವು ಯಾರನ್ನ ಹುಡುಕ್ತಾ ಇದ್ದೇವೆ? ಆಸನು ದೇವ್ರನ್ನ ಹುಡುಕಿದ್ದಾನೆ, ದಾನಿಯೇಲ್ ದೇವ್ರನ್ನ ಹುಡುಕಿದ್ದಾನೆ, ಅಪೊಸ್ತಲರು ದೇವರನ್ನ ಹುಡುಕಿದ್ದಾರೆ, ಮಗ್ದಲದ ಮರಿಯಳು ದೇವರನ್ನ ಹುಡುಕಿದ್ದಾಳೆ, ಎಸ್ತರ್ ದೇವರನ್ನ ಹುಡುಕಿದ್ದಾಳೆ. ಈ ಆರಾಧನೆಗೆ ಬಂದಂತ ಪ್ರೀತಿಯ ದೇವ ಜನರೇ, ನಿಮ್ಮ ನೋವು ಏನೇ ಆಗಿರಲಿ, ವ್ಯಾಧಿಗಳಿಂದ ತುಂಬಲ್ಪಟ್ಟಿದ್ದೀರಾ, ನೋವಿಂದ ತುಂಬಲ್ಪಟ್ಟಿದ್ದೀರಾ, ಮಾನಸಿಕವಾದ ರೋಗಗಳಿಂದ ತುಂಬಲ್ಪಟ್ಟಿದ್ದೀರಾ, ನನ್ನ ಯೇಸು ನಿಮ್ಮನ್ನು ನೋಡಿ ಹೇಳ್ತಾನೆ, ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು, ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು, ನಿಮಗೋಸ್ಕರ ನಾನು ಚಿಂತಿಸ್ತೇನೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ದೇವರೇ, ನನ್ನ ಚಿಂತಾಭಾರವನ್ನು ನಿನ್ನ ಮುಂದೆ ಹಾಕ್ಲಿಕ್ಕೆ ಕರ್ತನೇ ನಾವು ನಿನ್ನಲ್ಲಿ ಬಂದಿದ್ದೆ. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಯಾರಿಗೆ ನಾನು ದೇವರ ಆತ್ಮನಿಂದ ಇನ್ನೂ ಬಲ ಹೊಂದಬೇಕು, ದೇವರ ವಾಕ್ಯದಿಂದ ಬಲ ಹೊಂದಬೇಕು, ದೇವರ ಸಮ್ಮುಖದಲ್ಲಿ ಕೈಗಳೆತ್ತಿ 1 ನಿಮಿಷ
ಎಲ್ಲರೂ ಯಾರು ಆಚೆ ಈಚೆ ನೋಡಬೇಡ. ಥ್ಯಾಂಕ್ ಯು ಲಾರ್ಡ್. ದೇವರ ಆತ್ಮನು ಇವತ್ತು ನನಗೆ ಒಬ್ಬೊಬ್ಬರ ಮೇಲೆ ನಾನು ಸುರಿಸ್ತೇನೆ ಅಭಿಷೇಕ, ಪ್ರಾರ್ಥನೆ ಅಭಿಷೇಕ, ಆರಾಧನೆ ಅಭಿಷೇಕ, ದೇವರ ವಲ್ಲಮೆ ಅಭಿಷೇಕ. ಯಾರಿಗೆಲ್ಲ ಬೇಕೋ, ಯಾರು ಮುಂದೆ ಬಂದಿದ್ದೀರೋ ಅವರೆಲ್ಲ ಅನ್ಯ ಭಾಷೆನೇ ಪ್ರಾರಂಭ ಮಾಡಿ. ದೇವರೇ, ನನಗೆ ಹೊಸ ಭಾಷೆ ಬೇಕು. Holy Spirit of God, ದೇವರೇ ಸಿಸ್ಟಮ್ ಮೇಲಿನ ಅಭಿಷೇಕ, ಅಭಿಷೇಕ, ಅನ್ಯ ಭಾಷೆ ಅಭಿಷೇಕ, ಆತ್ಮಗಳ ವರಗಳ ಅಭಿಷೇಕ. ಕರ್ತನ ಒಂದು ಆತ್ಮನ ನೋಡಿದ ತಕ್ಷಣ ಇವರು ಇಂಥವರು ಹಿಂಗಿದ್ದಾರೆ ಅಂತ ಹೇಳುವಂತ ಒಂದು ಅಭಿಷೇಕ ಈ ಮಗಳಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. Touch your presence in the name of Jesus. ಈ ಮಗಳನ್ನು ನೋಡ್ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ರೀ ಬಾ 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 ಲಾ ದಾ ಲಾ ಬಾ ರಾ. Fill your power in the name of Jesus. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು. ಈ ಮುಂದೆಯವರು ಹಿಂದೆ ಹೋಗು. ರೀಬಾ ಲಾದಾರಾಬ ಪ್ರಾರ್ಥನೆ ಆದವರು ಪ್ರಾರ್ಥನೆ ಮಾಡಿಸ್ಕೊಂಡು ಹಿಂದೆ ಹೋಗು. ಪರಿಕರಾಬ. Yes, fill your power in the name of Jesus. Fill your presence in the name of Jesus. ದೇವರ ಒಲಮೆಯ ಶಕ್ತಿ ಮನೆಯ ಮೇಲೆ ಬರಲಿ. ರೀಬಾ ಲಾದ ರಾಬ ರಿಬಾ ರಿಬಾ ಲಾಬ ಲಾಬ ರಿಬಾ ರಬ ಲಾಬ ರಿಬಾ ಬಾಬಾ ಲಾದ ರಾಬ ರೀಕ. ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಶರೀರ ಬಿಟ್ಟು ಹೋಗು. ಓರಾಬ ಶಂದಲ ಬರಿಕಾರಬ. ಯೇಸುವಿನ ನಾಮದಲ್ಲಿ ಅಭಿಷೇಕ ಈ ಜನಗಳನ್ನು ಮುಟ್ಟಲಿ ಆಶೀರ್ವಾದ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆ, ಯೇಸುವಿನ ನಾಮದಲ್ಲಿ. ಓ ರಾಬ ಶಂದಲ ಬರಿಕಾರಬ. ಥ್ಯಾಂಕ್ ಯು. ಪ್ರಾರ್ಥನೆ ಆದವರು ಹಿಂದೆ ಹೋಗು. ರಿಬಾ ಲಾದ ರಾಬ ರಿಬಾ ರಬ ರಿಬಾ ಲಾದ ರಬ ರಬ ರಿಬಾ ರಿಬಾ ಲಾದ ರಬ ರಿಬಾ ರಿಬಾ ಲಾದ ರಬ ರಿಕಾರಬ ಮನಕ ಸಂದ್ರಿಯ ಮನ. ಥ್ಯಾಂಕ್ ಯು. ಭಯಪಡಬೇಡಿ ಸಿಸ್ಟರ್. ನಿಮ್ಮ ಮನೆಯಲ್ಲಿ 3 ತಿಂಗಳಲ್ಲಿ ದೇವರ ಕಾರ್ಯ ನೋಡ್ತೀರಿ. ನಿಮ್ಮ ಮನೆಯಲ್ಲಿ ದೇವರ ಕಾರ್ಯ ನೀವು ನೋಡ್ತೀರಿ. ದೇವರ ಬಲ ನೀವು ನೋಡ್ಲಿಕ್ಕಿದ್ದೀರಿ. ದೇವರ ಆಶೀರ್ವಾದ ನೋಡ್ಲಿಕ್ಕಿದೆ. ಓ ಎಸ್ 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 ಎಸ್. ಈ ಮಗಳ ನಂಬಿಕೆಗೆ ಆಧಾರವಾಗಿ ದೇವರ ಕಾರ್ಯ ಬರಲಿ. ಎಸ್. Fill your power, fill your power, fill your presence, fill your anointing. ರೀಬಾ ಲಾದ ರೀಬಾ ರಿಕ. ಎಲ್ಲ ಬಲವಂತ ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ. ಬಾ ಬರ್ರಿ, ನೋವು ಬರ್ರಿ, ಸಮಸ್ಯೆ ಬರ್ರಿ, ಜಗಳದ ಆತ್ಮ ಬರ್ರಿ, ಬಿಡುಗಡೆ ಆಗಲು ಯೇಸುವಿನ ನಾಮದಲ್ಲಿ. ಐ ಕಮಾಂಡ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ 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 ರಿಸೀವ್. ಯಾ ಬಾ 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 ರಬ ಲಾದ ರಬ ರಬ ಲಾದ ರಬ ಮಾನ ಕಸಕ ರಬ ಶುಕಲ ಬಲಬ. ಎಲ್ಲ ನೋವು 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 ಈ ಮನೆಯಿಂದ ಹೊರಗೆ ಬರ್ರಿ 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 ಬರ್ರಿ. ಈಗ ಬರ್ಲಿ ಯೇಸುವಿನ ನಾಮದ. ರಿಬಲ ದರಬ ರಬ ರಿಬಲ ಬಲಬ ಓರಬ ಶಂದಲ ಬರಿಕ ಮಾರ ಬರಿ ಗರಬ. Touch your presence in the name of Jesus. Touch your presence in the name of Jesus. ಈ ಮಕ್ಕಳ ಮೇಲೆ ಅಭಿಷೇಕ ಬರುವಾಗ ಈ ಜನಗಳು ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ. ನೂತನ ಬಲ ನೂತನ ಬಲ ನೂತನ ಬಲ ನೂತನ ಬಲ ನೂತನ ಬಲ. ನೂ ನಾಮ 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 ನಾಮ. ಬಾ 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 ರಾ ಬಾ ಲಾದ ಬರಿಬ ಲಬಲದ ರಬರಿ ಬರಬ. ಬಾ 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 ಮನಗ ಸಗರಬ ಶಕಲ ಬರಿಬ ತಂದರಬ ಲಿಬಬ ಲಬಾರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಫೈರ್ ಅನಾಯಿಂಟಿಂಗ್ ಬರುವಾಗಲೇ ಅದ್ಭುತಗಳು ನಡೀಲಿ, ಅದ್ಭುತಗಳು ನಡೀಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಔರಾಬ ಲಾದರಾಬ ರೀಕಾರಾಬಲ. ಟಚ್ ಯುವರ್ ಪ್ರೆಸೆನ್ಸ್ ಲೋ, ಟಚ್ ಯುವರ್ ಪ್ರೆಸೆನ್ಸ್ ಲೋ, ಟಚ್ ಯುವರ್ ಪ್ರೆಸೆನ್ಸ್ ಲೋ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ದೇವರ ಹೋರಾಬ ಲಾದರಾಬ ರೀಕಾರಾಬ. ಕರಗೈತಡಿ ದೇವರ ಮಹಿಮೆ ಪಡಿಸೋಣ. ಅಭಿಷೇಕ ಹೊಂದಿದ ದೇವರ ಈ ಮಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬಾ ದೇವರ ಈ ಮಗಳ ನೋವು ತೆಗೆದಾಕ.
ತೆಗೆದಾಕಪ್ಪ. ದೇವರೇ ಮಗಳ ನೋವು ತೆಗೆದಾಕಪ್ಪ. ನಂಬಿಕೆಯಿಂದ ಬಂದಿದ್ದಾರೆ. ನನ್ನನ್ನು ಅಭಿಷೇಕ ಮಾಡು, ನನ್ನನ್ನು ಅಭಿಷೇಕ ಮಾಡು, ನನ್ನನ್ನು ಅನ್ಯ ಭಾಷೆಯನ್ನು ತುಂಬಿಸು, ನನಗೂ ಹೊರಗಡೆ ಕೊಡಪ್ಪ. ಪ್ರಾರ್ಥನೆ ಮಾಡು, ಆತ್ಮ ಕೊಡಪ್ಪ. ನಿನಗೆ ದೇವರ ಆತ್ಮ ಕೊಡ್ತಾನೆ ಸಿಸ್ಟರ್. ದೇವರ ಅಭಿಷೇಕ ಬರ್ತಾ ಇದೆ ಸಿಸ್ಟರ್. ದೇವರ ಬಲವನ್ನು ನೀವು ನೋಡ್ಲಿಕ್ಕಿದ್ದೀರಿ, ದೇವರ ಬಲ ನೋಡ್ಲಿಕ್ಕಿದ್ದೀರಿ, ದೇವರ ಪ್ರಸನ್ನತೆ ನೋಡ್ಲಿಕ್ಕಿದ್ದೀರಿ. ಯೇಸುವಿನ ನೇಮ ಆಫ್ ಜೀಸಸ್. ಎಸ್ 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 ಎಸ್. ಬಾ 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 ಬಾರ ಬಾಲ ದಾರ ಬಾಲ 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 ದಾರ ಬಾಲ ಬಾರಿ ಫಾಯರ್ ಬಲ ಬರಿಕ. ಎಸ್ ಎಸ್ ರಿಬ ಶದಲ ಬರ ಬರಿಬ ರಿಬ ಲದರ ಬರಿಕರಬ. ಈ ಕೈಗಳಿರುವಾಗಲೂ ಬಂಧನಗಳು ಬಿಚ್ಚಲ್ಪಡಿ, ಬಂಧನಗಳು ಮುರಿಯಲ್ಪಡಿ, ಬಂಧನಗಳು ಬಿಚ್ಚಲ್ಪಡಿ, ಬಂಧನಗಳು ಮುರಿಯಲ್ಪಡಿ, ಬಂಧನಗಳು ಬಿಚ್ಚಲ್ಪಡಿ. ಈ ಬ್ರದರ್ ಮೇಲಿನ ಅಭಿಷೇಕ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳಿಂದ, ಎಲ್ಲ ನೋವುಗಳಿಂದ, ಎಲ್ಲ ಚಿಂತೆಗಳಿಂದ ಕಂಪ್ಲೀಟ್ ಬಿಡುಗಡೆ. ದೇವರ ಈ ಬ್ರದರ್ಗಾಗಿ ಸ್ತೋತ್ರ. ಓರಾಬ ಲಾದಾರಾಬ ರೀಕಾರಾಬ ರೀಬಾಲಾದಾರಾಬ. ದೇವರು ನಿಮ್ಮನ್ನು ಒಂದು ಲೀಡರ್ ಆಗಿ ಕರೀತಾನೆ, ಒಂದು ಲೀಡರ್ ಆಗಿ ಜ್ಞಾನ ಕೊಡ್ತಾನೆ, ಧೈರ್ಯ ಕೊಟ್ಟಿದ್ದಾನೆ. ನೀವು ಭಯ ಪಡಬೇಡ ಅಂತ ಹೇಳಿದ್ದಾನೆ. ದೇವರು ನಿಮ್ಮ ಕೊಂಬನ ಮೇಲಕ್ಕೆ ತರಲಿಕ್ಕಿದ್ದ. ನಿಮಗೆ ಕೊಟ್ಟಂತ ಆತ್ಮ ಏಡಿತನದ ಆತ್ಮ ಅಲ್ಲ, ಬಲ ಪ್ರೀತಿ ಶಿಕ್ಷಣದ ಆತ್ಮ. ಸೋಲುಗಳ ಮಧ್ಯದಲ್ಲಿ ದೇವರು ಜಯ ತರಲಿಕ್ಕಿದ್ದ. ಏನೆಲ್ಲ ಕಳ್ಕೊಂಡ್ರು ವಾಪಸ್ ಬರ್ಲಿಕ್ಕಿದೆ, ವಾಪಸ್ ಬರ್ಲಿಕ್ಕಿದೆ. ಚಿಂತೆ ಮಾಡಬೇಡ್ರಿ, ದುಃಖ ಪಡಬೇಡ್ರಿ. ಫೈನಾನ್ಷಿಯಲ್ ನಲ್ಲಿ ದೇವರು ಹೆಚ್ಚಿಸ್ತಾನೆ, ಆತ್ಮಿಕ ವಿಷಯದಲ್ಲಿ ದೇವರು ಹೆಚ್ಚಿಸ್ತಾನೆ. ನಿಮ್ಮ ಮನೆ ಒಂದು ದೀಪವಾಗಿ ದೇವರು ಮಾಡ್ತಾನೆ, ಜನಗಳ ಮಧ್ಯದಲ್ಲಿ ಬೆಳಕಿನ ಮನೆಯಾಗಿ ದೇವರು ಮಾಡ್ಲಿಕ್ಕಿದ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ದೇವರಾತ್ಮನ ಈ ಮಗನಿಗಾಗಿ ಸ್ತೋತ್ರ, ಈ ಮಗನಿಗಾಗಿ ಸ್ತೋತ್ರ. ಈ ಮಗನ ಮೇಲಿನ ಅಭಿಷೇಕದ ಆತ್ಮನ ಕಾರ್ಯ ಮಾಡಿ ಈ ಮಗನ ನಿರೀಕ್ಷೆ ಈ ಊರಿನೆಲ್ಲ ಒಂದು ಹೆಚ್ಚಿಸುವಂತೆ, ಈ ಊರಿನಲ್ಲಿ ನಿನ್ನ ನಾಮ ಮಹಿಮೆಪಡಿಸುವಂತೆ, ಈ ಊರಿನಲ್ಲಿ ನಿನ್ನನ್ನು ಘನಪಡಿಸುವಂತೆ, ಕುಟುಂಬದ ಮಧ್ಯದಲ್ಲಿ ಕೊಂದು ಎತ್ತಲ್ಪಡುವಂತೆ ಅದ್ಭುತ ಮಾಡಿ ಯೇಸುವಿನ ನಾಮದಲ್ಲಿ. ಓರಾಬ ಲದಾರಾಬ ರಿಬರಾಬ ಲಬ ರಿಬಲದ ರಬರಬ ರಿಬರಬ ಲದರಬ ರಿಬ. ಬಲ ಬರಲಿ ಬರಲಿ, ಎಲ್ಲ ಭಯ ಹೋಗಲಿ, ಭಯ ಹೋಗಲಿ, ಭಯ ಹೋಗಲಿ, ಭಯ ಹೋಗಲಿ. ಯೇಸುವಿನ ನಾಮದಲ್ಲಿ ದೇವರ ಬಲ ಬರಲಿ, ದೇವರ ಆತ್ಮನ ಬಲ ಬರಲಿ, ದೇವರ ಆತ್ಮನ ಬಲ ಬರಲಿ, ಪ್ರಾರ್ಥನೆಯ ಭಯ ಬರಲಿ, ಆರಾಧನೆಯ ಭಯ ಬರಲಿ. ಕನ್ಫ್ಯೂಷನ್ ಸ್ಪಿರಿಟ್ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕನ್ಫ್ಯೂಷನ್ ಸ್ಪಿರಿಟ್ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈ ಮಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಓ ರಾಬ ಲಾದಾರಾಬ ರಿಬರಾಬ ಲಾದಾರಾಬ ಬಾಬ ಲಬ 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 ರಬ ಮನ ಗರಾಮಂದ್ರಿಯ ಮನ ಗರಾಮಕ ಸೆಕೆ ರಬ. ಕಾಲುಗಳಿಗೆ ದುಷ್ಟ ಆತ್ಮನ ಬಲಗಳನ್ನ ಕಾಲುಗಳಿಗೆ ಹಾಕಿ ತುಳಿಯತಕ್ಕ ಬಲ ದೇವರು ನಿಮಗೆ ಕೊಡಲಿಕ್ಕಿದ್ದಾನೆ ಸಿಸ್ಟರ್. ನೀವು ಪ್ರಾರ್ಥನೆ ನಿಂತ್ಕೊಂಡ್ರೆ, ಪ್ರಾರ್ಥನೆ ಮಾಡೋದಾದ್ರೆ ದುರಾತ್ಮನ ಬಲ ಕಾಲುಗಳಿಗೆ ಹಾಕಿ ತುಳಿಯತಕ್ಕ ಒಂದು ಅಭಿಷೇಕ ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಓರಾಬ ಲದರಾಬ ರಿಬರಾಬ ಲಬ ರಿಬಲದ ರಬರಬ ರಿಬ ಪಾಯ. ಯೇಸುವಿನ ನಾಮದಲ್ಲಿ ದೇವರಾತ್ಮನ ಬಲ, ಪ್ರಾರ್ಥನೆ ಆತ್ಮನ ಬಲ, ಅನ್ಯ ಭಾಷೆಯ ಬಲ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಈ ತಾಯಿಗಿರುವ ಭಯ ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ. ಈ ಮಗಳ ಕಣ್ಣೀರು ಒರೆಸಲ್ಪಡಲಿ, ಈ ಮಗಳು ಅದ್ಭುತವಾಗಿ ಬಿಡುಗಡೆ ಆಗಲಿ, ರಕ್ಷಿಸಲ್ಪಡಲಿ, ಸಾಕ್ಷಿ ಹೇಳಿ, ನೋವು ಬಿಟ್ಟೋಗಲಿ. ಈ ಮಗಳ ಕಣ್ಣೀರು ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ. ಹೃದಯ ಒಡೆಯಲ್ಪಟ್ಟಿದೆ, ಸಮಾಧಾನ ಇಲ್ಲ, ಮನೆಯಲ್ಲಿ ಯಾರು ನನ್ನ ಮಾತು ಕೇಳಲ್ಲ, ನಾನೊಬ್ಬಂಟಿಗಳು, ಅನಾಥಗಳು. ಭಯಪಡಬೇಡ, ದೇವರು ನಿಮ್ಮ ಸಂಗಡ ಇದ್ದಾನೆ, ದೇವರು ನಿನ್ನ ಸಂಗಡ ಇದ್ದಾನೆ, ದೇವರು ನಿನ್ನ ಮುಟ್ಟಿ ಬಿಡುಗಡೆ ಮಾಡಲಿಕ್ಕಿದ. ಯೇಸುವಿನ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರೇ ಈ ಮಕ್ಕಳನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು. ಈ ಕಣ್ಣೀರು ಒರೆಸಪ್ಪ, ಭಯ ತೆಗೆದಾಕ. ಫಿಲ್ ಯುವರ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮ. ಸತ್ತೋಗ್ಬೇಕು ಅಂತ ಪ್ಲಾನ್, ಜೀವಿಸಕ್ಕೆ ಇಷ್ಟ ಇಲ್ಲ. ಯಾಕೆ ತಾನು ಬದುಕಿದ್ದೀನಿ? ಕೋಪದ ನಿಮಿತ್ತ, ಜಗಳಗಳ ನಿಮಿತ್ತ ನನ್ನನ್ನು ಯಾರೂ ಗುರ್ತಿರಲಿಲ್ಲ. ಎಲ್ಲರಿಗೂ ಬಿಡಲ್ಪಟ್ಟಂಥ ಒಂದು ಸಂಗತಿ. ಮನ ಒಡೆದೋಗಿದೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆದರೆ ಯೇಸುವಿನ ಸಂಗಡ ಇದ್ದೀನಿ. ನೀನು ಒಪ್ಪಿಸ್ಕೊಟ್ರೆ ದೇವ್ರು ತನ್ನ ಕೈ ಉಪಯೋಗ ಮಾಡುವ ಪಾತ್ರೆ ನೀನಾಗಿರ್ತಿ. ಯೇಸುವಿನ ನಾಮದ ಓರಾಬ ಲದಾರಾಬ ರಿಕಾರಾಬ ಲಂತ್ರಿಯಮ್ಮನ ಈ ಮಗಳನ್ನು ಮುಟ್ಟಿ ನಿನ್ನ ಅಭಿಷೇಕ ಈ ಮಗಳ ಮೇಲೆ ಬರುವಾಗ ಈ ಮಗಳ ಗರ್ಭ, ಈ ಮಗಳ ಜೀವನ ಕಟ್ಟಲ್ಪಡಲಿ. ಎಲ್ಲ ಬಲವಂತ ತೆಗೆದಾಕು, ಮನೆಯ ತಗ ಹೋರಾಟ ತೆಗೆದಾಕು, ಸಮಾಧಾನ ಕಳ್ಕೊಳ್ಳತಕ್ಕ ಈ ಮಗಳಿಗೆ ದೇವರಾತ್ಮನ ಬಲ ಬರಲಿ. ಓ ರಾಬ ಶಿವ ಶಕ ಲಬ ಶಕ ರಬ ಬಾಬಾ ಬಾರಿ ಬಾ ಬಲಾದ ರಬ ರಿಬ ರಿಬ ಲದ ರಬ ರಬ ಲದ ರಬ ರಿಬ ರಬ ಲದ ರಬ ರಿಬ ರಬ ಲದ ರಬ ರಿಕಾರ ಬಲಂತ್ರಿಯ ರಬ ಲಬ ಲಬ ರಬ ರಿಬ ರಬ ಲದ ರಬ ರಿಬ ರಿಬ ಲದ ರಬ ರಬ ರಿಬ ರಬ ಲದ ರಬ ರಿಬ ರಿಬ ಲದ ರಬ 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 ಲದ ರಬ ರಬ ರಿಬ ರಬ ರಿಬ ಲದ ರಬ ರಬ ರಿ ರಿಬ ಲದ ರಬ ರಿಬ ರಬ ಲದ ರಬ ರಿಕಾರ ಬಲ ಬಲ ಬ ಓ ರಬ ಲದ ರಬ ರಿಬ ರಬ ಲಬ ರಿಬ ಲದ ರಬ ರಿಬ ರಬ ಲದ ರಬ ರಿಬ ರಬ ಲದ ರಬ ರಬ ರಮ ನಗರ ಮನಗರ ಮನೆಗರಮ ಮನಗ ಸದ ರಬ ರಬಲಿ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಈ ಮಗಳನ್ನು ನೀನು ಬಲಪಡಿಸಪ್ಪ, ಆಯ್ತು ಮಾಡಪ್ಪ. ನಿಮ್ಮ ದಾಹ ಒಂದು ನೀರಿನ ಉಪಾದಿಯಲ್ಲಿ ದೇವರು ಹರಿಸ್ತಾನೆ. ನೀರು ಹರಿಯುವ ರೀತಿಯಲ್ಲೇ ನಿಮ್ಮ ಪ್ರಾರ್ಥನೆ, ನಿಮ್ಮ ಸೇವೆ, ನಿಮ್ಮ ಯೋಚನೆಗಳನ್ನ ದೇವರು ನಡೆಸ್ತಾನೆ. ಭಯಪಡಬೇಡ,
ದೇವರ ಸಮ್ಮುಖದಲ್ಲಿ ಕಾಯಿರಿ. ಒಂದು ದೀಪವಾಗಿ ದೇವರು ನಿಮ್ಮ ಮನೆಯನ್ನು ಮೇಲಕ್ಕೆ ತರ್ತಾನೆ. ಅನೇಕರ ಮಧ್ಯದಲ್ಲಿ ಒಂದು ಬೆಳಗ್ತೀನಿ. ದೇವರ ಮುಂದೆ ದೇವರ ಮಕ್ಕಳ ಮಧ್ಯದಲ್ಲಿ ಸಾಕ್ಷಿಯಾಗಿ ಇರುವಂತೆ ದೇವರು ಕೃಪೆ ಕೊಡ್ತಾರೆ. ಯಾರೆಲ್ಲ ನಿಮ್ಮನ್ನು ಬೀಳಿಸಿದ್ದಾರೋ ಅವರ ಮುಂದೆ ನಿಮ್ಮ ಕೊಂಬೆ ಎತ್ತಲ್ಪಡ್ತಾರೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್, ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್, ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಶಕ್ತಿ ಬರಲಿ ನಂತರ. ಓ ರಬ ಲಬ 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 ರಿಬ ಲಬ ಲಬ ರಬ ಲದ ರಬ ಲಬ ರಿಬ ಲಬ 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 ರಿಬ ರಿಬ ಲದ ರಬ ರಿಬ ರಿಬ ಲದ ರಬ ರಿಬ ರಿಬ ಲದ ರಬ ರಿಕ ರಿಮನಂದ್ರಿಯಂನ ಕರಮನ ಕೈಸಕ. ಥ್ಯಾಂಕ್ ಯು ಲೋ. ಕಡೆದಾಗಿ ದೇವರು ನಮ್ಮನ್ನು ಮುಟ್ಟಿದ್ದಕ್ಕಾಗಿ ಚಪ್ಪಾಳೆ ಹೊಡೆದು ದೇವರನ್ನ ಮಹಿಮೆ ಪಡಿಸಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಯಾರನ್ನೆಲ್ಲ ನೀನು ಮುಟ್ಟಿದ್ಲು ಅವರಿಗೆ ಬಿಡುಗಡೆ ಆಗಲಿ, ಅವರಿಗೆ ಸಮಾಧಾನ ಬರಲಿ, ಅವರಿಗೆ ಜಯ ಸಿಗಲಿ, ಅವರ ಕಣ್ಣೀರು ಒರೆಸಲ್ಪಟ್ಟು. ಕರ್ತನೇ, ನೀನು ತೋರಿಸಲ್ಪಟ್ಟ ಪ್ರಕಾರ ಈ ದಿನ ನಿನ್ನ ಸೇವಕನಾದ ನಾನು ಒಬ್ಬೊಬ್ಬರ ಮೇಲೆ ನನ್ನ ತಲೆ ಮೇಲೆ ಕೈ ಇಟ್ಟಿದ್ದೆ. ಆ ಬಿಡುಗಡೆ ಹಸ್ತ ಅವರ ಮೇಲೆ ಇಳಿದು ಬಂದು ಅವ್ರ ಮನೆಗೆ ಹೋಗುವಾಗಲೇ ಅದ್ಭುತಗಳು ನಡೆಯಿತು. ಯಾರಿಗೆ ಅಂತ ಗೊತ್ತಿಲ್ಲ. ನೀವು ಇಲ್ಲಿ ಬರುವಾಗ ನಿಮ್ಮ ಶರೀರದಲ್ಲಿ ತುಂಬ ನೋವಿತ್ತು, ಮೂಳೆಗಳೆಲ್ಲ ನೋವಿತ್ತು. ದೇವರು ನಿಮಗೆ ಬಿಡುಗಡೆ ಕೊಟ್ಟಿದ್ದ, ದೇವರು ನಿಮಗೆ ಬಿಡುಗಡೆ ಕೊಟ್ಟಿದ್ದ. ಇನ್ನೂ ಯಾರು ಗೊತ್ತಿಲ್ಲ, ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ರಿ, ಸತ್ತೋಗ್ಬೇಕು ಅಂತ ನಿಮ್ಮ ಪ್ಲಾನ್ ಇತ್ತು. ದೇವರು ನಿಮ್ಮನ್ನು ಮುಟ್ಟಿದ್ದ, ದೇವರು ನಿಮ್ಮನ್ನು ಮುಟ್ಟಿದ್ದ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರೇ, ಯಾರನ್ನೆಲ್ಲ ಮುಟ್ಟಿದ್ವೋ ಅವರೆಲ್ಲರೂ ಸಾಕ್ಷಿಗಳು ಕೊಡಿ. ಇವತ್ತಾದಂಥ ಅನುಭವಕ್ಕೆ ತಕ್ಕಂತೆ ನಿನ್ನ ನಾಮ ಮಹಿಮೆ, ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. ಈ ವಿಶೇಷವಾದ ಆರಾಧನೆಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವು ಜೀವಂತವಾಗಿರುವ ದಿನದ ತನಕ ಎಷ್ಟೇ ಕಷ್ಟ, ಎಷ್ಟೇ ನಷ್ಟ, ಎಷ್ಟೇ ಹೋರಾಟ, ನಾವು ನಿನ್ನ ಸಮ್ಮುಖವನ್ನು ಹುಡುಕ್ತೇವೆ, ನಿನ್ನ ಸನ್ನಿಧಾನವನ್ನು ಹುಡುಕ್ತೇವೆ. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಸ್ವಾಮಿ. ಈ ಸಭೆಗೆ ಬಂದಂಥ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರನ್ನ ಆಶೀರ್ವದಿಸಿ. ಇವತ್ತು ಯಾರೆಲ್ಲ ನಿನ್ನ ಮುಂದೆ ಬಂದಿದ್ದಾರೆ ಅವರ ಮೇಲೆ ನಿನ್ನ ಅಭಿಷೇಕ. ಹಾಗೆ ದೇವರೇ, ಥ್ಯಾಂಕ್ ಯು ಲಾರ್ಡ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಕೂಡಿ ಬಂದ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್.